Hi my dear students, welcome back to my channel. So ಇವತ್ತಿನ ಕ್ಲಾಸಲ್ಲಿ ಫಿಸಿಕ್ಸ್ ಎಲೆಕ್ಟ್ರಿಸಿಟಿ ಲೆಸನ್ ಇಂದ ನ್ಯೂಮೆರಿಕಲ್ಸ್ ನಾವು ಮತ್ತೆ ಸಾಲ್ವ್ ಮಾಡ್ತಾ ಇದೀವಿ. ಈಗ ಆಲ್ರೆಡಿ 2 ವಿಡಿಯೋಸ್ ನಾವು ಏನು ಪೋಸ್ಟ್ ಮಾಡಿದೀವಿ. ದೋಸ್ 2 ವಿಡಿಯೋಸ್ ಕಂಟೈನ್ಸ್ 50 ಸಮ್ಸ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನೆಕ್ಸ್ಟ್ 25 ನ್ಯೂಮರಿಕಲ್ಸ್ ಎಲೆಕ್ಟ್ರಿಸಿಟಿ ಲೆಸನ್ ಇಂದ ಸಾಲ್ವ್ ಮಾಡ್ತಾ ಇದೀವಿ. ಸೊ ಬೇಸಿಕಲಿ ಎಲೆಕ್ಟ್ರಿಸಿಟಿ ಚಾಪ್ಟರ್ಗೆ 7 to 8 ಮಾರ್ಕ್ಸ್ ಇರುತ್ತೆ. ಸೊ ಈ 7 to 8 ಮಾರ್ಕ್ಸ್ ಅಲ್ಲಿ ಮ್ಯಾಕ್ಸಿಮಮ್ ನ್ಯೂಮರಿಕಲ್ಸ್ ಅಲ್ಲೇ ನೀವು ಫೇಲ್ ಆಗುವಂಥದ್ದು. ಸೊ ನ್ಯೂಮರಿಕಲ್ಸ್ ಅನ್ನ ಈಸಿಯಾಗಿ ಅರ್ಥ ಮಾಡಿಕೊಂಡು ಎಕ್ಸಾಮ್ ಅಲ್ಲಿ ಕರೆಕ್ಟ್ ಆಗಿ ಸಾಲ್ವ್ ಮಾಡಬೇಕು ಅಂದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಈಗ ಈ ನ್ಯೂಮರಿಕಲ್ಸ್ ಅನ್ನ ನಿಮ್ಗೆ ಹೇಳ್ಕೊಡಕ್ಕೆ ನಮ್ ಜೊತೆ ಮಂಜು ವಿ ಇದ್ದಾರೆ. Hi, hello everyone. Welcome back to SSLC Crash Course Physics video series. ಸೊ ಕಳೆದ ಪಾರ್ಟಲ್ಲಿ ನಾವು ಪಾರ್ಟ್ 1 ಮತ್ತು ಪಾರ್ಟ್ 2 ಕೂಡ ಡೀಲ್ ಮಾಡಿದ್ವಿ. ಇವತ್ತು ಪಾರ್ಟ್ 3ನ ಡೀಲ್ ಮಾಡ್ತಾ ಇದ್ದೀವಿ. ಸೊ ತಡ ಮಾಡೋದು ಬೇಡ, ಮತ್ತೆ ನಿಮ್ಮೆಲ್ಲರಿಗೂ ಒಂದು ನಮಸ್ಕಾರವನ್ನು ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಕ್ವಶನ್ ಏನಿದೆ, ಆನ್ ಎಲೆಕ್ಟ್ರಿಕ್ ಲ್ಯಾಂಪ್ ಹ್ಯಾವಿಂಗ್ ರೆಸಿಸ್ಟೆನ್ಸ್ ಆಫ್ 2 ohm and a conductor having resistance of 1 ohm, these two are connected to a 6 volt battery. Calculate total resistance of circuit, current through the circuit, potential difference across the electric lamp and conductor, power of the bulb. So ಏನು ಹೇಳ್ತಾ ಇದ್ದಾರೆ ಈ ಒಂದು ಕ್ವಶನಲ್ಲಿ, there is an electric lamp, ಅದರ ರೆಸಿಸ್ಟೆನ್ಸ್ ಎಷ್ಟಂತೆ 2 ohm. ಸೊ ರೆಸಿಸ್ಟೆನ್ಸ್ ಆಫ್ ಲ್ಯಾಂಪ್ ಎಷ್ಟಿದೆಯಂತೆ 2 ohm. ನೆಕ್ಸ್ಟ್ ಕಂಡಕ್ಟರ್ ಆ್ಯಂಡ್ ಕಂಡಕ್ಟರ್, ಒಂದು ಕಂಡಕ್ಟರ್ ಇದೆಯಂತೆ. ಸೊ ಲೆಟ್ ಅಸ್ ನೇಮ್ ಇಟ್ ಅಸ್ RC, ಇಟ್ ಈಸ್ ಈಕ್ವಲ್ ಟು 1 ohm. So these two are connected to a 6 volt battery. Calculate the total resistance, current, potential difference across the lamp and conductor, so power of the bulb. So ಏನು ಮಾಡ್ತೀರಾ, ಮೊದಲು ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೋತೀರಾ. ಸೊ ಆಮೇಲೆ ಏನು ಬರ್ಕೋಬೇಕು, ನೀವು ಏನು ಕಂಡುಹಿಡಿಬೇಕು ಅದನ್ನು ಬರ್ಕೋತೀರಾ. ಸೊ ಟೋಟಲ್ ರೆಸಿಸ್ಟೆನ್ಸ್. ಸೊ ಈಗೇನು ಒಂದು ಎಲೆಕ್ಟ್ರಿಕ್ ಲ್ಯಾಂಪ್ ಇದೆ. ಸೊ ಒಂದು ಎಲೆಕ್ಟ್ರಿಕ್ ಲ್ಯಾಂಪ್ ಇದೆ. ಸೊ ಅದನ್ನು ಏನು ಮಾಡಿದ್ದಾರೆ, ಒಂದು ಕಂಡಕ್ಟರ್ಗೆ ಕನೆಕ್ಟ್ ಮಾಡಿದ್ದಾರೆ. ಸೊ ಈಗೇನಾಯಿತು, ಎಲೆಕ್ಟ್ರಿಕ್ ಲ್ಯಾಂಪ್ದು ಬಂದ ರೆಸಿಸ್ಟೆನ್ಸು 2 ohm ಮತ್ತು ಒಂದು ಕಂಡಕ್ಟರ್ದು 1 ohm. ಸೊ ಇವೆರಡು ಹೇಗೆ ಕನೆಕ್ಟ್ ಆಗಿರುತ್ತೆ, ಆಬ್ವಿಯಸ್ಲಿ ಸೀರೀಸಲ್ಲೇ ಕನೆಕ್ಟ್ ಆಗಿರುತ್ತೆ. ಯಾಕಂದರೆ ಕಂಡಕ್ಟರ್ಗೆ ಅಲ್ವಾ ನಾವು ಕನೆಕ್ಟ್ ಮಾಡೋದು ಲ್ಯಾಂಪ್ನ. ಸೊ ಏನಾಗಿರುತ್ತೆ, ರೆಸಿಸ್ಟೆನ್ಸ್ ವಿಲ್ ಬಿ RS ಇಸ್ ಈಕ್ವಲ್ ಟು RL ಪ್ಲಸ್ RC. ಸೊ ಎಷ್ಟಾಗುತ್ತೆ, 2 + 1 = 3 ohm. ಸೊ ನಿಮ್ಮ ರೆಸಿಸ್ಟೆನ್ಸ್ ಸಿಕ್ತು. ನೆಕ್ಸ್ಟ್ ಏನು ಕೇಳ್ತಾ ಇದ್ದಾರೆ, ಕರೆಂಟ್ ಥ್ರೂ ದ ಸರ್ಕ್ಯೂಟ್. ಐ ಫಾರ್ಮುಲಾ ಏನು, I = V/R. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿದೆ, 6 ವೋಲ್ಟ್ ಇದೆ. ಏನಾಗುತ್ತೆ, 6/R ಎಷ್ಟಿದೆ, 3 = 2 ಆಂಪಿಯರ್. ಐ ಕೂಡ ಸಿಕ್ತು. ನೆಕ್ಸ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಎಲೆಕ್ಟ್ರಿಕ್ ಲ್ಯಾಂಪ್ ಆ್ಯಂಡ್ ಕಂಡಕ್ಟರ್. ಸೊ ಇಲ್ಲಿ ತುಂಬ ಜನ ಮಕ್ಕಳು ಕನ್ಫ್ಯೂಸ್ ಆಗೋದು ಎಲ್ಲಿ ಅಂತಂದರೆ, ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೊಟ್ಟಿದ್ರಲ್ಲ, ದೀಸ್ ಟು ಆರ್ ಕನೆಕ್ಟೆಡ್ ಟು 6 ವೋಲ್ಟ್ ಬ್ಯಾಟ್ರಿ. ಸೊ 6 ವೋಲ್ಟ್ ಅಂತಾಗಲೇ ತಲೆಗೆ ಬಂದುಬಿಡುತ್ತೆ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಬಟ್ ಇಲ್ಲಿ ನೋಡಿ, ನೀವು ಸೀರೀಸಲ್ಲಿ ಕನೆಕ್ಟ್ ಮಾಡಿದಾಗ ಎಲ್ಲ ಕಡೆ ಹೋಗುವಂಥ ಕರೆಂಟ್ ಸೇಮ್ ಇರುತ್ತೆ. ಸೊ ಈ ಲೆಟಸ್ ನೇಮ್ ಇಟ್ ಅಸ್ RA ಆ್ಯಂಡ್ RB. ಈ ಫಿಗರ್ ಬರ್ದಿದ್ದೀನಲ್ಲ, ಸೊ ಇಲ್ಲಿ RA ಮತ್ತು RB ನೋಡೋದಾದರೆ ಇಲ್ಲಿ ಹೋಗುವಂಥ I ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಬಟ್ RA ಮತ್ತು RBಗೆ ಹೋಗೋ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಾಗಿರುತ್ತೆ, ವೇರಿ ಆಗುತ್ತೆ. ಸೊ ಹಾಗೇನು ಮಾಡಬೇಕು, ನೀವು ಸಪ್ರೇಟಾಗಿ ಫಾರ್ಮುಲಾ ಉಪಯೋಗಿಸ್ಬೇಕಾಗುತ್ತೆ. ಹೇಗೆ, ಸೊ ನೀನು ಕೇಳಿದನ್ ಮೊದಲು ಪೊಟೆನ್ಷಿಯಲ್ ಡಿಫ್ರೆನ್ಸ್ ದ ಎಲೆಕ್ಟ್ರಿಕ್ ಲ್ಯಾಂಪ್. ಸೊ ಲ್ಯಾಂಪ್ ಅಂದರೆ VL ಅಂತ ತಗೊಳ್ಳಿ. VL ಏನಾಗುತ್ತೆ, ಇಲ್ಲೇನಾಗುತ್ತೆ, ಕರೆಂಟ್ ಸೇಮ್ ಇದೆ. ರೆಸಿಸ್ಟೆನ್ಸ್ ಎಷ್ಟು ಇದ್ರ ಲ್ಯಾಂಪ್ದು ಬಂದು RL ಆಗುತ್ತೆ. ಸೊ ಅದೇ ಥರ ನಾವೇನು ಫೈಂಡ್ ಮಾಡಬೇಕು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಯುಟಿಲೈಸ್ಡ್ ಬೈ ದ ಕಂಡಕ್ಟರ್. ಆಗೇನಾಗುತ್ತೆ, VC ಆಗುತ್ತೆ. ಆಗೇನಾಗುತ್ತೆ, I × RC. ಸೊ VL ಏನಾಗುತ್ತೆ, I ಎಷ್ಟಿದೆ, 2 ಇದೆ, ಇಂಟು R ಎಷ್ಟಿದೆ, ಇದ್ರದ್ದು 2. ಸೊ VL is equal to 4 volt. ಸೊ ಅದೇ ಥರ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಫ್ ಕಂಡಕ್ಟರ್ ಇಸ್ ಈಕ್ವಲ್ ಟು I ಎಷ್ಟಿದೆ, 3 ಆ್ಯಂಡ್ ರೆಸಿಸ್ಟೆನ್ಸ್ ಈಕ್ವಲ್ಸ್ ಎಷ್ಟಿದೆ, 2. ಸೊ 1 ಇದೆ ಅಲ್ವಾ. ಸೊ VC ಇಸ್ ಈಕ್ವಲ್ ಟು I ಎಷ್ಟಿದೆ, 2 × 1 = 2. ಸೊ ಇಲ್ಲಿ ನೋಡಿ, VL + VC ಇಸ್ ಈಕ್ವಲ್ ಟು ಟೋಟಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಾಗುತ್ತೆ ನೋಡಿ, 4 + 2 ಎಷ್ಟಾಯಿತು, 6 ಇದೆ ಅಲ್ವಾ. ಸೊ ಇದು ಕ್ಲಿಯರ್ ಆಯಿತು. ನೆಕ್ಸ್ಟ್ ಏನು ಕೇಳ್ತಾರೆ, ಪವರ್ ಆಫ್ ದ ಬಲ್ಬ್. ಪವರ್ ಎಷ್ಟಿದೆ, ಸೊ ಪವರ್ ಫಾರ್ಮುಲಾ ಏನು, P = V × I. ಸೊ ವೋಲ್ಟೇಜ್ ಸಿಕ್ತು ನಿಮಗೆ ಎಷ್ಟು, ಆ ಲ್ಯಾಂಪ್ದು ವೋಲ್ಟೇಜ್ ಎಷ್ಟು, ಇಟ್ ಈಸ್ 4.
4 ಬಂದಿತ್ತಲ್ವ 4 ಇಂಟು ಐ ಎಷ್ಟಿದೆ, ಕರೆಂಟ್ ಎಷ್ಟು ಬಂತು ನಮಗೆ 2 ಆಂಪಿಯರ್. ಸೊ 4 2s 8. ಸೊ ಪವರ್ ಈಸ್ ಈಕ್ವಲ್ ಟು 8 ವ್ಯಾಟ್. ಎಸ್ ಐ ಯೂನಿಟನ್ನು ಬರೆಯೋದನ್ನು ಮಾತ್ರ ಮರಿಬೇಡಿ. ಸೊ ನೆಕ್ಸ್ಟ್ 52nd ಕ್ವಶನ್ ಏನು ಹೇಳ್ತಾ ಇದೆ, an electric lamp of 100 ohm, a toaster of resistance 50 ohm and a water filter of resistance 500 ohm are connected in parallel. ಸೊ ಎಲ್ಲನೂ ನೀಟಾಗಿ ಬರ್ಕೊಳ್ಳಿ ಏನೇನು ಕೊಟ್ಟಿದ್ದಾರೆ. an electric lamp of resistor 100 ohm, so RL equals 100 ohm. A toaster of resistance 50 ohm, so RT equals 50 ohm. Next, a water filter of resistance 500 ohm, RW equals 500 ohm. So they are connected to a source of 220 volt. So potential difference is equal to 220 volt. So ಏನೇನು ಕೇಳಿದ್ದಾರೆ, what is the resistance of an electric iron connected to the same source that takes as much as current all of the 3 appliances and what is the current through it. ಏನು ಹೇಳ್ತಾ ಇದೆ ಈ ಕ್ವಶನ್. ಸೊ ಇಲ್ಲಿ 3 ರೆಸಿಸ್ಟರ್ ಇದೆ. ಯಾವ್ಯಾವುದು, ಎಲೆಕ್ಟ್ರಿಕ್ ಲ್ಯಾಂಪು, ವಾಟರ್ ಫಿಲ್ಟರ್ ಮತ್ತು ಟೋಸ್ಟರ್. ಸೊ ಈಗ ನೀವು ಡಯಾಗ್ರಾಮ್ನ ಡ್ರಾ ಮಾಡ್ತೀನಿ ಅಂತಂದರೆ ಹೇಗೆ ಬರುತ್ತೆ. ಸೊ ಫಸ್ಟ್ ಏನಿದೆ, ಆ್ಯಂಡ್ ಎಲೆಕ್ಟ್ರಿಕ್ ಲ್ಯಾಂಪ್ ಇಟ್ ಇಸ್ ಆಫ್ 100 ಓಮ್. ನೆಕ್ಸ್ಟ್ ಏನು ಬರುತ್ತೆ, ಟೋಸ್ಟರ್ ವಿಚ್ ಇಸ್ ಆಫ್ 50 ಓಮ್. ಅಟ್ ಲಾಸ್ಟ್ ಏನಿದೆ ನಿಮಗೆ, ವಾಟರ್ ಫಿಲ್ಟರ್ ಆಫ್ ರೆಸಿಸ್ಟೆನ್ಸ್ 500 ಓಮ್. ಸೊ ಇದೆಲ್ಲ ಏನಾಗಿದೆ, ಒಂದು ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿದೆ. ಮತ್ತು ಅಟ್ ಲಾಸ್ಟ್ ಏನಾಗಿದೆ, ಒಂದು ಕಂಡಕ್ಟರ್ಗೆ ಕನೆಕ್ಟ್ ಆಗಿದೆ. ಹಿಯರ್ ಇಸ್ ಅ ಕಂಡಕ್ಟರ್, ಇಲ್ಲೊಂದು ಕಂಡಕ್ಟರ್ ಇದೆ. ಸೊ ದಿಸ್ ಇಸ್ ಅ ಕಂಡಕ್ಟರ್. ಸೊ ಈಗ ಏನಾಗಿದೆ, ವಿ ಹ್ಯಾವ್ ಟು ಫೈಂಡ್ ದ ರೆಸಿಸ್ಟೆನ್ಸ್ ಆಫ್ ದಿಸ್ ಎಲೆಕ್ಟ್ರಿಕ್ ಐರನ್. ಈ ಕಂಡಕ್ಟರ್ ಏನಿದು ನಮಗೆ ಐರನ್. ಸೊ ವಿ ಹ್ಯಾವ್ ಟು ಫೈಂಡ್ ದ ರೆಸಿಸ್ಟೆನ್ಸ್ ಆಫ್ ದಿಸ್ ಐರನ್ ಆ್ಯಂಡ್ ವಾಟ್ ಈಸ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್. ಈ ಒಂದು ಏನು ಕಂಡಕ್ಟರ್ ಮೂಲಕ ಹೋಗುವಂಥ ಕರೆಂಟ್ ಎಷ್ಟಿರುತ್ತೆ ಅಂತ. ಸೊ ನಿಮಗೆ ರೆಸಿಸ್ಟೆನ್ಸ್ ಬೇಕು ಅಂದರೆ ಫಸ್ಟ್ ಏನು ಮಾಡ್ತೀರಾ, ಟೋಟಲ್ ಸರ್ಕ್ಯೂಟ್ದು ರೆಸಿಸ್ಟೆನ್ಸ್ನ ಫೈಂಡ್ ಮಾಡ್ತೀರಾ. ಅಂದರೆ ಅದೇ ಏನಾಗಿರುತ್ತೆ, ಐರನ್ದು ರೆಸಿಸ್ಟೆನ್ಸ್ ಆಗಿರುತ್ತೆ. ಮತ್ತು ಈ ಒಂದು ಸರ್ಕ್ಯೂಟಲ್ಲಿ ಎಷ್ಟು ಕರೆಂಟ್ ರನ್ ಆಗ್ತಾ ಇರುತ್ತೋ ಈ ಕಂಡಕ್ಟರ್ಲು ಕೂಡ ಅಷ್ಟೇ ಕರೆಂಟು ರನ್ ಆಗ್ತಾ ಇರುತ್ತೆ. ಸೊ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಮೊದಲು 1/RP ಯಾಕೆ ಪ್ಯಾರಲಲ್ ಆಗಿದೆ. ಸೊ ಏನಾಗುತ್ತೆ, 1/RL ಪ್ಲಸ್ 1/RT ಪ್ಲಸ್ 1/RW. 1/RP ಈಕ್ವಲ್ಸ್ 1/100 ಪ್ಲಸ್ 1/50 ಪ್ಲಸ್ 1/500. ಎಲ್ ಸಿ ಎಮ್ ತಗೋತೀರಾ 500. ಸೊ 100 1s 100 5s ಪ್ಲಸ್ 50 1s 50 10s ಪ್ಲಸ್ 500 1s. ಸೊ ಎಷ್ಟಾಯಿತು ಈಗ, 5 + 10 + 1 6/500. ಸೊ ಉಲ್ಟಾ ಮಾಡ್ತೀರಾ, ಆರ್ ಪಿ ಈಸ್ ಈಕ್ವಲ್ ಟು 5 + 1 + 10 = 16. ಸೊ 500 ಡಿವೈಡೆಡ್ ಬೈ 16 ಮಾಡ್ತೀರಾ. ಸೊ ಇವಾಗ ಆನ್ಸರ್ ಶುಡ್ ಬಿ ಎಷ್ಟಾಗಿರುತ್ತೆ, 500 ಡಿವೈಡೆಡ್ ಬೈ 16. ಆನ್ಸರ್ ಎಷ್ಟು ಬರುತ್ತೆ, 31.25. 31.25 ಇಸ್ ಯೋರ್ ರೆಸಿಸ್ಟೆನ್ಸ್. ಸೊ ಈಗ ಏನಾಗಿರುತ್ತೆ, ಇದೇ ರೆಸಿಸ್ಟೆನ್ಸ್ ಏನಾಗಿರುತ್ತೆ, ಕಂಡಕ್ಟರ್ದು ಆಗಿರುತ್ತೆ. ಸೊ ಲಾಸ್ಟ್ ಏನಾಗಿರುತ್ತೆ, ವಿ ಹ್ಯಾವ್ ಟು ಫೈಂಡ್ ದ ಕರೆಂಟ್. ಐ ಎಷ್ಟಾಗಿರುತ್ತೆ, ಐ ಈಸ್ ಈಕ್ವಲ್ ಟು V/R. ಸೊ ವಿ ಎಷ್ಟಿದೆ ಇಲ್ಲಿ 220 ಡಿವೈಡೆಡ್ ಬೈ ನೆಕ್ಸ್ಟ್ ಏನು ಬರುತ್ತೆ 31.25. ಸೊ ಯು ವುಡ್ ಗೆಟ್ ಅನ್ ಆನ್ಸರ್ ಆಫ್ 7.04. I is equal to 7.04 ಆಂಪಿಯರ್. ಸೊ ನೀವು ಇದನ್ನ ಇನ್ನೊಂದು ಮೆಥಡಲ್ಲೂ ಕೂಡ ಮಾಡ್ಬೋದು. ಹೇಗಂತ ಅಂದರೆ, ಫಸ್ಟ್ ಯು ವಿಲ್ ಫೈಂಡ್ ದ ರೆಸಿಸ್ಟೆನ್ಸ್, ಲಾಸ್ಟಲ್ಲಿ ಏನು ಮಾಡ್ತೀರಾ, ಐ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿಕೊಂಡು ಇದ್ರದ್ದು ಏನು ಮಾಡ್ತೀರಾ, ಕರೆಂಟ್ ಫೈಂಡ್ ಔಟ್ ಮಾಡ್ತೀರಾ. ಸೊ ಈಗ ನಾನು ಈ ಒಂದು ಫಾರ್ಮುಲಾನ ಅಪ್ಲೈ ಮಾಡಿದೆ, ಐ ಇಸ್ ಈಕ್ವಲ್ ಟು V/R ಮಾಡಿದೆ. ನಾನೇನು ಮಾಡ್ಬೋದು, ಡೈರೆಕ್ಟಾಗಿ ಯು ನೋ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಗೊತ್ತಿರೋದ್ರಿಂದ, ಒಂದೊಂದ್ರದ್ದು ರೆಸಿಸ್ಟೆನ್ಸ್ ಗೊತ್ತಿರೋದ್ರಿಂದ ಯು ಕ್ಯಾನ್ ಏನು ಮಾಡ್ಬೋದು ಅಂತಂದರೆ, ಪ್ರತಿಯೊಂದು ರೆಸಿಸ್ಟಾರ್ಸ್ದು ಕರೆಂಟ್ ಫೈಂಡ್ ಔಟ್ ಮಾಡ್ಕೋಬೋದು. ಆ ಕರೆಂಟನ್ನು ಫೈಂಡ್ ಮಾಡಿ ನೀವು ಆ ಮೂರನ್ನು ಆ್ಯಡ್ ಮಾಡಿದ್ರೆ ಯು ವುಡ್ ಗೆಟ್ ಅ ಸೇಮ್ ಆನ್ಸರ್ 7.04 ಆಂಪಿಯರ್. ಪಕ್ಕಾ ಬರುತ್ತೆ, ಯು ಕ್ಯಾನ್ ಟ್ರೈ ಇಟ್. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, 53rd one. A copper wire has a diameter of 0.5 millimeter and resistivity of 1.6 into 10 to the power of -8 ohm meter. What should be the length of this wire to make its resistance 10 ohm? ಸೊ ಏನು ಹೇಳ್ತಾ ಇದ್ದಾರೆ, ಏನು ಕೊಟ್ಟಿದ್ದಾರೆ, ಡಯಾಮೀಟರ್ ಕೊಟ್ಟಿದ್ದಾರೆ. ಎಷ್ಟು, ಡಯಾಮೀಟರ್ ಇಸ್ ಈಕ್ವಲ್ ಟು 0.5 millimeter.
ಸೊ ನೀವು ಇದನ್ನ ಏನು ಮಾಡ್ಕೋಬೇಕು, ಡೈರೆಕ್ಟಾಗಿ ಕ್ವಶನ್ ನೋಡ್ತಾಗಿಂದ ನಿಮ್ಗೆ ಅಷ್ಟು ಪ್ರಾಕ್ಟೀಸ್ ಆಗಿರೋದ್ರಿಂದ ಗೊತ್ತಿರುತ್ತೆ. ನಾನು ಇದನ್ನ ಏನು ಮಾಡ್ಕೋಬೇಕು, ರೇಡಿಯಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಆಮೇಲೆ ಅದನ್ನ ಏನು ಮಾಡ್ಕೋಬೇಕು, ಇಲ್ಲಿ ಓಮ್ ಮೀಟರಿಂದ ಮೀಟರ್ ಕನ್ವರ್ಟ್ ಮಾಡ್ಕೋಬೇಕು. ಸೊ 0.5 mm ನೀವು ರೇಡಿಯಸ್ಗೆ ಕನ್ವರ್ಟ್ ಮಾಡ್ತೀರಾ ಅಂದರೆ R ಈಕ್ವಲ್ಸ್ 0.5 ಡಿವೈಡೆಡ್ ಬೈ 2. ನೆಕ್ಸ್ಟ್ ಏನು ಮಾಡ್ತೀರಾ, ಇದನ್ನ ನೀವು ಮೀಟರ್ ಕನ್ವರ್ಟ್ ಮಾಡ್ತೀರಾ. ಯು ವುಡ್ ಮಲ್ಟಿಪ್ಲೈ ಇಟ್ ಬೈ 10 to the power of -3. ಈಗೇನಾಗುತ್ತೆ, ನಾನು ಒಂದು ಪಾಯಿಂಟನ್ನು ಶಿಫ್ಟ್ ಮಾಡ್ತೀನಿ ಈ ಕಡೆಗೆ. ಆಗೇನಾಗಿರುತ್ತೆ 5/2 ಇಂಟು 10 to the power of -3. ಸೊ 5/2 ಈಕ್ವಲ್ಸ್ 2.5 ಇಂಟು, ಸೊ ಇಲ್ಲಿ ಏನಾಗಿರುತ್ತೆ, ಒಂದು ಪಾಯಿಂಟನ್ನು ಶಿಫ್ಟ್ ಮಾಡಿದ್ರಿಂದ 10 to the power of -4 ಆಗಿರುತ್ತೆ. 2.5 ಇಂಟು 10 to the power of -4 ರೇಡಿಯಸ್ ಸಿಕ್ತು. ಆ್ಯಂಡ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ 10 Ω. R ಈಕ್ವಲ್ಸ್ 10 Ω. ಅಟ್ ಲಾಸ್ಟ್ ಅವ್ರು ಏನು ಕೇಳ್ತಾರೆ, ವಾಟ್ ಶುಡ್ ಬಿ ದ ಲೆಂತ್ ಎಷ್ಟು ಅಂತ ಕೇಳ್ತಾರೆ. ಸೊ ನಿಮಗೆ ಗೊತ್ತಿದೆ, ಡೈರೆಕ್ಟಾಗಿ ಏನು ಮಾಡ್ತೀರಾ, ಫಾರ್ಮುಲಾ ಬರ್ಕೋತೀರಾ. ಏನು, R ಈಕ್ವಲ್ಸ್ ರೋ L ಬೈ ಎ. ಏನು ಕೇಳ್ತಾ ಇದ್ದಾರೆ, ಲೆಂತ್ ಕೇಳ್ತಾರೆ. ಸೊ L ಈಕ್ವಲ್ಸ್ R ಇಂಟು ಎ ಡಿವೈಡೆಡ್ ಬೈ ರೋ. ಸೊ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟು, 10. ಏರಿಯಾ ಅಂದರೆ ಏನು ಬರುತ್ತೆ, ಸೊ ಇಲ್ಲಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನಾಗಿರುತ್ತೆ, ಡಯಾಮೀಟರ್ ಅಂದರೆ ಇಟ್ ಇಸ್ ಅ ಸರ್ಕಲ್. ಸೊ ಏರಿಯಾ ಆಫ್ ಅ ಸರ್ಕಲ್ ಇಸ್ ಪೈ R² ಅಲ್ವಾ. ಸೊ ಇಲ್ಲಿ ಏನಾಗಿರುತ್ತೆ, 10 ಇಂಟು ಪೈ ಅಂದರೆ ಏನು, 3.14 ಇಂಟು R² ಅಂದರೆ 2.5 ಇಂಟು 10 to the power of -4 ಹೋಲ್ ಸ್ಕ್ವೇರ್. ಸೊ ಈಗೇನಾಗುತ್ತೆ, ಡಿವೈಡೆಡ್ ಬೈ ರೋ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, ರೆಸಿಸ್ಟಿವಿಟಿ ವ್ಯಾಲ್ಯೂ ಕೊಟ್ಟಿದ್ದಾರೆ 1.6 ಇಂಟು 10 to the power of -8. ಸೊ ಇದನ್ನು ಸಿಂಪ್ಲಿಫೈ ಮಾಡ್ತೀರಾ. 10 ಇಂಟು 3.14 ಇಂಟು 2.5 ಸ್ಕ್ವೇರ್ 6.25 ಇಂಟು 10 to the power of -4 ಇಂಟು 2 ಆಗುತ್ತೆ. ಸೊ ಈಗ ಏನಾಗಿರುತ್ತೆ, 10 to the power of -8 ಡಿವೈಡೆಡ್ ಬೈ 1.6 ಇಂಟು 10 to the power of -8. ಇಲ್ಲಿ ನೋಡಿ 10 to the power of -8, 10 to the power of -8 ಕ್ಯಾನ್ಸಲ್. ಸೊ ನೆಕ್ಸ್ಟ್ ಏನಾಗಿರುತ್ತೆ, ಇದನ್ನು ಸಿಂಪ್ಲಿಫೈ ಮಾಡ್ತೀರಾ. ಯು ವುಡ್ ಗೆಟ್ 1.6ನ 10ನ 1.6 ಇಂದ ಡಿವೈಡ್ ಮಾಡ್ತೀರಾ ಮೊದಲು. ಸೊ ಯು ವುಡ್ ಗೆಟ್ ಅನ್ ಆನ್ಸರ್ ಆಫ್ 6.25. ಸೊ ಇದೇನಾಗಿರುತ್ತೆ 6.25. ಸೊ ಇದೆಲ್ಲನೂ ಕೂಡ ನೀವೇನು ಮಾಡ್ತೀರಾ, ಮಲ್ಟಿಪ್ಲೈ ಮಾಡ್ತೀರಾ. ಅಟ್ ಲಾಸ್ಟ್ ಯು ವುಡ್ ಗೆಟ್ ಅನ್ ಆನ್ಸರ್. ಎಷ್ಟು ಆನ್ಸರ್ ಬರುತ್ತೆ ನಿಮಗೆ ಟೋಟಲ್ ಆಗಿ ಅಂತಂದರೆ 122.65. ಸೊ ಇವೆಲ್ಲನೂ ಮಲ್ಟಿಪ್ಲೈ ಮಾಡಿದ್ಮೇಲೆ ನಿಮಗೆ 122.65 ಲಾಸ್ಟಲ್ಲಿ ಏನು ಬರೀತೀರಾ, ಲೆಂತ್ ಆಗಿರೋದ್ರಿಂದ SI ಯೂನಿಟಿನ ಬರೀತೀವಿ. ಸೊ ತುಂಬ ಸಿಂಪಲ್ ಕ್ವಶನ್. ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಸಿಂಪ್ಲಿಫೈ ಮಾಡ್ತೀರಾ ಅಷ್ಟೇ. ಸೊ ನೆಕ್ಸ್ಟ್ ಕ್ವಶನ್ ಏನು, 54th ಒನ್. 2 LED bulbs of 12 watt and 6 watt are connected in series. ಸೊ 2 ಬಲ್ಬ್ ಇದೆ, ಪವರ್ ಕೊಟ್ಟಿದ್ದಾರೆ. ಒಂದ್ರದ್ದು ಪವರ್ ಏನು 12 ವಾಟ್ ಮತ್ತು ಇನ್ನೊಂದು 6 ವಾಟ್ಸ್. ಸೊ ಇದೆರಡನ್ನು ಕೂಡ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಇಫ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ 6 watt is 0.005 ಆಂಪಿಯರ್, ದೆನ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ 12 watt ಬಲ್ಬ್ ಈಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲೇನು ಕೊಟ್ಟಿದ್ದಾರೆ ಬರ್ಕೊಳ್ಳಿ, ಮೊದಲು ಬರ್ಕೋತೀರ. ಸೊ ವಾಟ್, ಸೊ LED ಬಲ್ಬ್ ಅಲ್ವಾ, ಬಲ್ಬ್ದು ಏನು ಕೊಟ್ಟಿದ್ದಾರೆ, ಪವರ್ ಕೊಟ್ಟಿದ್ದಾರೆ. ಸೊ ಲೆಟಸ್ ನೇಮ್ ಇಟ್ ಅಸ್ P1 ಈಕ್ವಲ್ಸ್ ಎಷ್ಟಿದೆ 12 watt. ನೆಕ್ಸ್ಟ್ P2 ಎಷ್ಟಿದೆ 6 watt. ಸೊ ಇಲ್ಲೇನು ಕೊಟ್ಟಿದ್ದಾರೆ, ದೇ ಆರ್ ಕನೆಕ್ಟೆಡ್ ಇನ್ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಏನು ಬರುತ್ತೆ, ಇಫ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ 6 watt ಬಲ್ಬ್ ಇಸ್ 0.005 ಆಂಪಿಯರ್, ದೆನ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ 12 watt ಬಲ್ಬ್ ಈಸ್. ಇಲ್ಲಿ ಪವರ್ ಕೊಟ್ಟಿದ್ದಾರೆ ನೋಡಿ. ಸೊ ಇಲ್ಲಿ ನೋಡಿ, ಬಲ್ಬ್ಸ್ದು ಪವರ್ ಏನೇ ಆಗಿರಲಿ, ಬಟ್ ಹೇಗೆ ಕನೆಕ್ಟ್ ಆಗಿದೆ, ಇವೆರಡು ಸೀರೀಸಲ್ಲಿ ಕನೆಕ್ಟ್ ಆಗಿದೆ. ಸೊ ಸೀರೀಸಲ್ಲಿ ಕನೆಕ್ಟ್ ಆಗಿದೆ ಅಂತಂದರೆ ನಾನು ಮೊದಲೇ ಹೇಳಿದ್ದೀನಿ, ಸೀರೀಸಲ್ಲಿ ಕನೆಕ್ಟ್ ಆಗಿದೆ ಅಂತಂದರೆ ಅವೆರಡ್ರದ್ದು ಏನಾಗಿರುತ್ತೆ, ಕರೆಂಟು ಸೇಮ್ ಆಗಿರುತ್ತೆ. ಕರೆಂಟ್ ಯಾವುದೇ ಒಂದು ಪಾಯಿಂಟ್ ಹೋದ್ರೂ ಕೂಡ ಏನಾಗಿರುತ್ತೆ, ಸೇಮ್ ಇರುತ್ತೆ. ಸೊ ಆನ್ಸರ್ ವುಡ್ ಬಿ ಏನಾಗಿರುತ್ತೆ, 0.005 ಆಂಪಿಯರೇ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, 55th. A bulb is rated 40 watt 220 volt. Find the current drawn by it when it is connected to a 220 volt supply. Also find its resistance if the given bulb is replaced by a bulb of rating 25 watt 220 volt. Will there be any changes in the value of current and resistance? Justify your answer and determine the change. ಸೊ ಇಲ್ಲಿ ಏನಾಗಿದೆ, ಎರಡು ಬಲ್ಬ್ ಇದೆ. ಮೊದಲನೇ ಬಲ್ಬ್ ಏನಾಗಿದೆ, ಬಲ್ಬ್ ಇಸ್ ರೇಟೆಡ್ ಅಟ್ 40 watt and 220 volt. ಪವರ್ ಕೊಟ್ಟಿದ್ದಾರೆ ಮತ್ತು ಅದ್ರದ್ದು 40 watt ಇದೆ ಮತ್ತು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೊಟ್ಟಿದ್ದಾರೆ 220 volt.
ಸೊ ಫೈಂಡ್ ದ ಕರೆಂಟ್ ಡ್ರಾನ್ ಬೈ ಇಟ್. ಕರೆಂಟ್ ಕೇಳಿದ್ದಾರೆ, ಡೈರೆಕ್ಟಾಗಿ ಮಾಡ್ತಾ ಇದ್ದೀನಿ. ಐ ಏನಾಗಿರುತ್ತೆ, ಪಿ ನಿಮ್ಗೆ ಗೊತ್ತಿದೆ, ಪಿ ಈಸ್ ಈಕ್ವಲ್ ಟು ವಿ ಐ. ಸೊ ನೆಕ್ಸ್ಟ್ ಏನಾಗಿರುತ್ತೆ, ಐ ಏನಾಗಿರುತ್ತೆ ಈಸ್ ಈಕ್ವಲ್ ಟು ಪಿ ಬೈ ವಿ. ಸೊ ಪಿ ಎಷ್ಟಿದೆ ಇಲ್ಲಿ 40 ವ್ಯಾಟ್ ಡಿವೈಡೆಡ್ ಬೈ 220 ವೋಲ್ಟ್. ಸೊ 40 divided by 220 you would get an answer of 0.18 ampere. ಸೊ ನಿಮಗೆ ಕರೆಂಟ್ ಸಿಕ್ತು 0.18 ಆಂಪಿಯರ್. ನೆಕ್ಸ್ಟ್ ಏನು ಕೇಳಿದರೆ, ಆಲ್ಸೋ ಫೈಂಡ್ ಇಟ್ಸ್ ರೆಸಿಸ್ಟೆನ್ಸ್ ಆರ್ ಕೇಳಿದ್ದಾರೆ. ನಿಮ್ಗೆ ಗೊತ್ತಿದೆ ಪಿ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್. ಸೊ ಆರ್ ಕೇಳೋದ್ರಿಂದ ಆರ್ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಪಿ. ಸೊ ವಿ ಸ್ಕ್ವೇರ್ ಅಂದ್ರೆ ಏನು, 220 ಇಂಟು 220 ಡಿವೈಡೆಡ್ ಬೈ ಪವರ್ ಎಷ್ಟಿದೆ 40. ಸೊ 0 ಕ್ಯಾನ್ಸಲ್. 220 ಇಂಟು 22 ಡಿವೈಡೆಡ್ ಬೈ 4 ಎಷ್ಟಾಗುತ್ತೆ, 1210. ಆನ್ಸರ್ ಬರುತ್ತೆ 1210 ಓಮ್. ಸೊ ಆರ್ ವ್ಯಾಲ್ಯೂ ಬಂತು 1210 ಓಮ್. ನೆಕ್ಸ್ಟ್ ಏನು ಕೇಳಿದ್ದಾರೆ, ಇಫ್ ದ ಗಿವನ್ ಬಲ್ಬ್ ಇಸ್ ರೀಪ್ಲೇಸ್ಡ್ ಬೈ ಅ ಬಲ್ಬ್ ಆಫ್ ರೇಟಿಂಗ್ 25 ವ್ಯಾಟ್ ಆ್ಯಂಡ್ 220 ವೋಲ್ಟ್, will there be any changes in the value of current and resistance? Justify your answer by determining the change. ಸೊ ಏನು, ಸೊ ಈ ಗಿವನ್ ಬಲ್ಬ್ ಇದೆ 40 ವ್ಯಾಟ್ ಮತ್ತು 220 ವೋಲ್ಟ್ ರೇಟೆಡ್ ಬಲ್ಬು ಏನಾಗಿದೆ 25 ವ್ಯಾಟ್ ಮತ್ತು 220 ವೋಲ್ಟ್ ಬಲ್ಬ್ಗೆ ಚೇಂಜ್ ಆಗಿಬಿಟ್ಟಿದೆ. ಹಾಗಾದರೆ ಕರೆಂಟ್ ಮತ್ತು ರೆಸಿಸ್ಟೆನ್ಸ್ ಎಲ್ಲ ಚೇಂಜ್ ಆಗಿರುತ್ತಾ? ಎಸ್, ಖಂಡಿತ ಹೌದು. ಯಾಕಂದರೆ ಕರೆಂಟ್ ಮತ್ತು ಪವರ್ ಮತ್ತು ವೋಲ್ಟೇಜ್ ಪವರ್ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ನೆಕ್ಸ್ಟ್ ಏನು ಮಾಡಬೇಕು, ಇದ್ರದ್ದು ಏನು ಫೈಂಡ್ ಔಟ್ ಮಾಡಬೇಕು ನಾವು, ರೆಸಿಸ್ಟೆನ್ಸ್ ಮತ್ತು ಕರೆಂಟನ್ನು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೋಡಿ ಅವರೇ ಕೊಟ್ಟಿದ್ದಾರೆ, ವಿಲ್ ದೇರ್ ಬಿ ಎನಿ ಚೇಂಜ್ ಇನ್ ದ ಕರೆಂಟ್ ಆ್ಯಂಡ್ ರೆಸಿಸ್ಟೆನ್ಸ್. ಸೊ ನೀವೇನು ಮಾಡ್ತೀರಾ, ಮತ್ತೆ ಫೈಂಡ್ ಔಟ್ ಮಾಡ್ತೀರಾ ಆನ್ಸರ್ನ. ಹೇಗೆ, ಸೊ ಈಗೇನು ಬರುತ್ತೆ ನಿಮಗೆ ಆನ್ಸರು, ಫಸ್ಟ್ ಯು ಹ್ಯಾವ್ ಟು ಫೈಂಡ್ ಐ ವ್ಯಾಲ್ಯೂ ಏನಾಗಿರುತ್ತೆ, ಪಿ ಬೈ ವಿ. ಸೊ ಪಿ ಎಷ್ಟಿದೆ 25 ಡಿವೈಡೆಡ್ ಬೈ 220. ಸೊ 25 divided by 220 equals 0.1 ಆಂಪಿಯರ್. ಸೊ ನಿಮಗೆ ಇಲ್ಲಿ 0.1 ಆಂಪಿಯರ್ ಬರುತ್ತೆ. ನೆಕ್ಸ್ಟ್ ಏನು ಬರುತ್ತೆ ನಿಮಗೆ, ರೆಸಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಬೇಕು. ರೆಸಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡ್ತೀರಾ ಅಂದರೆ ಯು ಹ್ಯಾವ್ ಅ ಫಾರ್ಮುಲಾ ಮತ್ತು ಪವರ್ ರಿಲೇಟೆಡ್ ಆಗಿ ವಿ ಸ್ಕ್ವೇರ್ ಬೈ ಪಿ. ಸೊ ವಿ ಸ್ಕ್ವೇರ್ ಬೈ ಪಿ ಅಂದರೆ 220 ಇಂಟು 220 ಡಿವೈಡೆಡ್ ಬೈ 25. ಸೊ ನಿಮಗೆ ಟೋಟಲ್ ಆನ್ಸರ್ ಏನು ಬರುತ್ತೆ, 1936 ಓಮ್. ಸೊ ತುಂಬ ಸಿಂಪಲ್ ಪ್ರಾಬ್ಲಮ್. ಡೈರೆಕ್ಟಾಗಿ ಏನು ಮಾಡ್ತಾರೆ, ಏನೇನು ಕೊಟ್ಟಿದ್ದನ್ನು ಬರ್ಕೋತೀರಾ, ಏನೇನು ಫೈಂಡ್ ಔಟ್ ಮಾಡ್ಕೋಬೇಕು ಅಂತ ಬರ್ಕೋತೀರಾ. ಅಟ್ ಲಾಸ್ಟ್ ಯು ವಿಲ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಟು ದ ಫಾರ್ಮುಲಾ ಆ್ಯಂಡ್ ಫೈಂಡ್ ದ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶ್ಚನ್, 56th one. An electric motor rated 1100 watt is connected to 220 volt mains. Find the current drawn from the mains. Electric energy is consumed if the motor is used for 5 hours daily for 6 days. Total cost of energy consumed if the rate of 1 unit is ₹5. ಏನು ಕೊಟ್ಟಿದ್ದಾರೆ, an electric motor rated 1100 volt is connected to 220 volt mains. So power ಕೊಟ್ಟಿದ್ದಾರೆ 1100 watt and potential difference ಕೊಟ್ಟಿದ್ದಾರೆ 220 volts. Find the current drawn from it. I ಕೇಳಿದ್ದಾರೆ, what is the I current ಅಂತ ಕೇಳಿದ್ದಾರೆ. ಎಲೆಕ್ಟ್ರಿಕ್ ಎನರ್ಜಿ ಕೇಳಿದ್ದಾರೆ, E ಕೇಳಿದ್ದಾರೆ. ಮತ್ತೇನು ಕೇಳಿದ್ದಾರೆ, ಟೋಟಲ್ ಕಾಸ್ಟ್ ಆಫ್ ಕನ್ಸ್ಯೂಮ್ ಇಫ್ 1 ಯೂನಿಟ್ ಇಸ್ ₹5. ಸೊ ಮೊದಲೇನು ಮಾಡ್ತೀರಾ, ಡೈರೆಕ್ಟಾಗಿ ಏನು ಮಾಡ್ತೀರಾ, ಫಸ್ಟ್ ಯು ವಿಲ್ ಫೈಂಡ್ ಐ ಫೈಂಡ್ ಔಟ್ ಮಾಡ್ತೀರಾ. ಎಷ್ಟು, ಐ ಫಾರ್ಮುಲಾ ಏನು ಬರುತ್ತೆ, ಪಿ ಈಸ್ ಈಕ್ವಲ್ ಟು ವಿ ಆಯ್ತಲ್ವಾ, ಪಿ ಈಸ್ ಈಕ್ವಲ್ ಟು ವಿ ಐ. ಸೊ ಐ ಏನಾಗಿರುತ್ತೆ, ಪಿ ಬೈ ವಿ. ಸೊ ಪಿ ಎಷ್ಟಿದೆ 1100 ಡಿವೈಡೆಡ್ ಬೈ 220. ಸೊ 0 ಕ್ಯಾನ್ಸಲ್. ಸೊ ನೆಕ್ಸ್ಟ್ ಏನು, 110 ಡಿವೈಡೆಡ್ ಬೈ 22. ಸೊ ಇಟ್ ಈಸ್ ಈಕ್ವಲ್ ಟು 5. ಸೊ ನಿಮಗೆ ಕರೆಂಟ್ ವ್ಯಾಲ್ಯೂ ಸಿಕ್ತು 5 ಆಂಪಿಯರ್. ಸೊ ನೆಕ್ಸ್ಟ್ ಏನು ಕೇಳಿದ್ದಾರೆ ನಿಮಗೆ ಇಲ್ಲಿ, ಎಲೆಕ್ಟ್ರಿಕಲ್ ಎನರ್ಜಿ ಫಾರ್ಮುಲಾ ನಾನು ಸ್ಟಾರ್ಟಿಂಗಲ್ಲೇ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೆ. ಇ ಈಸ್ ಈಕ್ವಲ್ ಟು ಪಿ ಇಂಟು ಟಿ ಅಂತಲೂ ಹೇಳಿ ಡಿಸ್ಕಸ್ ಮಾಡಿದ್ದೆ. ಸೊ ಈಗೇನು ಬರುತ್ತೆ, ಪವರ್ ಕೊಟ್ಟಿದ್ದಾರೆ, ಎಷ್ಟು ಪವರ್ ಏನಿದೆ 1100 ವ್ಯಾಟ್ ಇಂಟು ಟೈಮ್ ನೋಡಿ ಏನು ಕೊಟ್ಟಿದ್ದಾರೆ, 5 hours into 6 days. So we will multiply by 5 into 6. So next ಏನು ಬರುತ್ತೆ, 1100 ವ್ಯಾಟ್ ಇಂಟು 5 hours into 5 into 6 ಅಂತ ಬಂದರೆ ಇಟ್ ವಿಲ್ ಬಿ ಆಫ್ 5 6 30 hours. ಸೊ ನೆಕ್ಸ್ಟ್ ಏನು ಬರುತ್ತೆ, 3 into 11 ಇಟ್ ವಿಲ್ ಬಿ ಈಕ್ವಲ್ಸ್ 33. 3 zeros ಇದೆ, 000. ಸೊ ವ್ಯಾಟ್ ಅವರ್ಸ್ ಇದೆ.
ಸೊ ಈಗ ಏನು ಮಾಡ್ತಾ ಇದ್ದೀನಿ, ನಿಮಗೆ ಗೊತ್ತಿದೆ 1 ಕಿಲೋ ವ್ಯಾಟ್ ಈಸ್ ಈಕ್ವಲ್ ಟು 1000 ವ್ಯಾಟ್ ಆರ್. ಸೊ ಈಗ ಏನಾಗಿರುತ್ತೆ, ನಾನು 1000 ಇಂದ ಡಿವೈಡ್ ಮಾಡ್ತೀನಿ ಅಂದರೆ ಇಟ್ ವಿಲ್ ಬಿ ಈಕ್ವಲ್ 33 ಕಿಲೋ ವ್ಯಾಟ್ ಆರ್. ಸೊ ನಿಮಗೆ ಸ್ಟ್ಯಾಂಡರ್ಡ್ ಯೂನಿಟ್ ಸಿಕ್ತು. ಸೊ ಈ 1 ಕಿಲೋ ವ್ಯಾಟ್ ಆರ್ ಅಂದ್ರೇನು, ನಮಗೆ 1 ಯೂನಿಟ್. ಸೊ ಅದೇ ಥರ 1 ಯೂನಿಟ್ಗೆ 5 ರುಪೀಸ್ ಆದರೆ 33 ಕಿಲೋ ವ್ಯಾಟ್ ಆರ್ಸ್ ಅಂದರೆ 33 ಯೂನಿಟ್ಸ್ಗೆ ಎಷ್ಟು ಏನಾಗಿರುತ್ತೆ ಕಾಸ್ಟ್ ಆಗುತ್ತೆ ಅಂತ. ಸೊ ಡೈರೆಕ್ಟಾಗಿ ಏನು ಮಾಡ್ತೀರಾ ನೀವು, 33 ಇಂಟು 5 ಮಾಡ್ತೀರಾ. ಆನ್ಸರ್ ಏನು ಬರುತ್ತೆ, 5 3s 15, 5 3s 15, 15 + 1 6. ಸೊ ರುಪೀಸ್ 165. ಸೊ ಕಾಸ್ಟ್ ಎಷ್ಟಾಗಿರುತ್ತೆ, 165 ರುಪೀಸ್. 57th ಕ್ವಶನ್ ಏನಿದೆ, ಕಂಪೇರ್ ದ ಪವರ್ ಯೂಸ್ಡ್ ಇನ್ 2 ohm ರೆಸಿಸ್ಟರ್ಸ್ ಇನ್ ಈಚ್ ಆಫ್ ದ ಫಾಲೋಯಿಂಗ್ ಸರ್ಕ್ಯೂಟ್. ಸೊ ಇಲ್ಲಿ 2 ಸರ್ಕ್ಯೂಟ್ ಕೊಟ್ಟಿದ್ದಾರೆ, ಎ ಮತ್ತು ಬಿ. ಸೊ ಎ ಮತ್ತು ಬಿ ಇಲ್ಲಿ ಸರ್ಕ್ಯೂಟ್ ಕೊಟ್ಟಿದ್ದಾರಲ್ಲ, ಏನು ಕೇಳ್ತಾ ಇದ್ದಾರೆ, ಕಂಪ್ಯೂಟ್ ದ ಪವರ್ ಕೇಳ್ತಾ ಇದ್ದಾರೆ ಎಲ್ಲಿ, 2 ohm ರೆಸಿಸ್ಟರ್ಸಲ್ಲಿ. ಸೊ ಈ 2 ohm ರೆಸಿಸ್ಟರ್ಸಲ್ಲಿ ಪವರ್ ಏನೇನಾಗಿರುತ್ತೆ, ಕಂಪೇರ್ ಇದನ್ನು ಫೈಂಡ್ ಔಟ್ ಮಾಡಿ ವಿ ಶುಡ್ ಕಂಪೇರ್ ಮಾಡಬೇಕು. ಸೊ ಮೊದಲೇನು ಮಾಡಬೇಕು, ಇಲ್ಲಿ ನೋಡಿ ಏನೇನು ಪ್ರಾಪರ್ಟೀಸ್ ಇದೆ, ಇಲ್ಲಿ ಪ್ಯಾರಲಲ್ ಇದೆ, ಸೀರೀಸ್ ಇದೆ, ಏನೇನು ಪ್ರಾಪರ್ಟೀಸ್ನ ಅಂತ ಫೈಂಡ್ ಔಟ್ ಮಾಡ್ಕೋತೀರಾ. ಸೊ ಇಲ್ಲಿ ಏನಾಗಿರುತ್ತೆ, ಇಲ್ಲಿ ಹೋಗುವಂಥ ಕರೆಂಟ್ ಸೇಮ್ ಇರುತ್ತೆ, ಇಲ್ಲಿರುವಂಥ ವೋಲ್ಟೇಜ್ ಏನಾಗಿರುತ್ತೆ ಸೇಮ್ ಇರುತ್ತೆ. ಸೊ ಇಲ್ಲಿ ನಾವೇನು ಫೈಂಡ್ ಔಟ್ ಮಾಡಬೇಕು, ರೆಸಿಸ್ಟೆನ್ಸ್ ಇದೆ, ಮತ್ತೇನು ಫೈಂಡ್ ಔಟ್ ಮಾಡಬೇಕು, ಪವರ್ನ ಫೈಂಡ್ ಔಟ್ ಮಾಡಬೇಕು. ರೆಸಿಸ್ಟೆನ್ಸು, ಪವರ್ ಮತ್ತು ವೋಲ್ಟೇಜ್ ಇದೆ ಅಲ್ಲ, ಇಲ್ಲಿ ವೋಲ್ಟೇಜ್ ಕೊಟ್ಟಿದೆ. ಈ ಮೂರಕ್ಕೂ ಇರುವಂಥ ಕಾಂಬಿನೇಷನ್ ಫಾರ್ಮುಲಾ ಏನು, P = V²/R. ಸೊ ಇಲ್ಲೂ ಕೂಡ ಏನಾಗಿರುತ್ತೆ, ಸೊ ಲೆಟ್ ಅಸ್ ನೇಮ್ ಇಟ್ ಆಸ್ P ಡ್ಯಾಶ್ = V²/R. ಸೊ ಇಲ್ಲಿ ನೋಡಿ, ಇಲ್ಲಿ ಹೋಗುವಂಥ ಪ್ರತಿಯೊಂದಕ್ಕೂ ಹೋಗುವಂಥ ಕರೆಂಟ್ ಏನಾಗಿರುತ್ತೆ ಸೇಮ್ ಇರುತ್ತೆ, ಬಟ್ ವೋಲ್ಟೇಜ್ ಏನಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ. ಸೊ ಫಸ್ಟ್ ನೀವೇನು ಮಾಡಬೇಕು, ಐನ ಫೈಂಡ್ ಔಟ್ ಮಾಡಿ ಅದರಿಂದ ಇಲ್ಲಿ ಇರುವಂಥ ವೋಲ್ಟೇಜನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಏನು ಮಾಡಬೇಕು, ಟೋಟಲ್ ಸರ್ಕ್ಯೂಟ್ ರೆಸಿಸ್ಟೆನ್ಸ್ ಏನಾಗಿರುತ್ತೆ 1 + 2 = 3 ohm. ಸೊ ಈಗ ಏನಾಗಿರುತ್ತೆ, ಯು ಗಾಟ್ ದ ಟೋಟಲ್ ರೆಸಿಸ್ಟೆನ್ಸ್. ಇದರಿಂದ ಏನು ಮಾಡ್ತೀರಾ, ಐನ ಫೈಂಡ್ ಔಟ್ ಮಾಡ್ತೀರಾ. ಐ ಅಂದ್ರೇನು, V/R, ಇಟ್ ವಿಲ್ ಬಿ ಈಕ್ವಲ್ಸ್ ಟು 2 ಆಂಪಿಯರ್. ಸೊ ನಿಮಗೆ ಏನು ಸಿಕ್ತು, ಕರೆಂಟ್ ಸಿಕ್ತು. ಕರೆಂಟ್ ಇನ್ ದ ಟೋಟಲ್ ಸರ್ಕ್ಯೂಟ್ ಇಟ್ ವಿಲ್ ಬಿ ಈಕ್ವಲ್ ಟು 2. ಸೊ ನಿಮ್ಗೆ ಏನು ಬರುತ್ತೆ, ನಿಮಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬೇಕು ಅಂದರೆ V = IR. ಸೊ ಅದೇ ಥರ ಐ ವ್ಯಾಲ್ಯೂ ಎಷ್ಟು ಬಂತು, 2 ಬಂತು. 2 × 2 ಮಾಡ್ತೀರಾ, ಯಾಕಂದರೆ ಇಲ್ಲಿ 2 ohm ಇದೆ. ಸೊ ಎಷ್ಟು ಬರುತ್ತೆ, 4 ವೋಲ್ಟ್ ಆಗುತ್ತೆ. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು ಇದ್ರದ್ದು, 4 ವೋಲ್ಟ್. ಹಂಗಾರೆ ಇದ್ರದ್ದು ಎಷ್ಟಾಗಿರುತ್ತೆ, 1 × 2. ಸೊ ಇಲ್ಲಿ ನೋಡಿ 2 + 4 ಎಷ್ಟಾಗುತ್ತೆ, 6 ಆಗುತ್ತೆ. ಸೊ ನಿಮಗೆ V ಸಿಕ್ತು ಎಷ್ಟು, 4 ವೋಲ್ಟ್. ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಎಷ್ಟು ಬರುತ್ತೆ, V² ಅಂದರೆ 4² / R, 2 ಇದೆ. ಎಷ್ಟು, 4² ಅಂದರೆ 16, 16 / 2 ಎಷ್ಟು ಬರುತ್ತೆ, 8. ಸೊ ಇಲ್ಲೇನಾಗಿರುತ್ತೆ 2 ohm. ಇಲ್ಲಿ ನೋಡಿ, ಇಲ್ಲಿ ಎಷ್ಟಿದೆ, 4 ಇದೆ. ಇಲ್ಲಿ ನೋಡಿ, ನಾನು ಆಗಲೇ ಏನು ಹೇಳಿದೆ, ಪ್ರತಿಯೊಂದಕ್ಕೂ ಹೋಗುವಂಥ ವೋಲ್ಟೇಜ್ ಏನಾಗಿರುತ್ತೆ ಸೇಮ್ ಇರುತ್ತೆ. ಆದ್ದರಿಂದ V² ಅಂದರೆ ಏನು, ಡೈರೆಕ್ಟಾಗಿ ನೀವೇನು ಬರೀತೀರಾ, 4² / R, 2 ಇದೆ. 16/2 = 8 ವ್ಯಾಟ್. ಸೊ ನಿಮ್ಗೆ ನೋಡಿ ಎರಡೂ ಕಡೆ ಏನು ಬಂತು, ಆನ್ಸರ್ಸು ಸೇಮ್ ಬಂತು. ಸೊ ನೆಕ್ಸ್ಟ್ ಏನು ಮಾಡೋದು ನಾವು, ವಿ ಶಾಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. 58th one. A bread toaster rated 350 watt is used for 15 hours a day. An electric iron box rated 250 watt is used for 5 hours a day. Calculate the cost of using these appliances for 30 days if the cost of 1 kilowatt hour is ₹4. So ಮತ್ತೆ ತುಂಬ ಸಿಂಪಲ್ ಕ್ವಶನ್. ಏನು ಕೊಟ್ಟಿದ್ದಾರೆ, ಬ್ರೆಡ್ ಟೋಸ್ಟರ್ ರೇಟೆಡ್ 350 ವ್ಯಾಟ್. ಸೊ ಪವರ್ ಕೊಟ್ಟಿದ್ದಾರೆ 350 ವ್ಯಾಟ್. ಇಟ್ ಈಸ್ ಯೂಸ್ಡ್ ಫಾರ್ 15 hours a day. ಓಕೆ. ಅನ್ ಎಲೆಕ್ಟ್ರಿಕ್ ಐರನ್ ಬಾಕ್ಸ್ ರೇಟೆಡ್. ಸೊ ಇಲ್ಲಿ ಏನು ಕೊಟ್ಟಿರೋದು, ಮೊದಲು ಕೊಟ್ಟಿರೋದು ಇಟ್ ಈಸ್ ದ ಪವರ್ ಆಫ್ ಬ್ರೆಡ್ ಟೋಸ್ಟರ್. ನೆಕ್ಸ್ಟ್ ಕೊಟ್ಟಿರೋದೇನು, ಪವರ್ ಆಫ್ ಎಲೆಕ್ಟ್ರಿಕ್ ಐರನ್ ಎಷ್ಟಿದೆ ಅಂತ 250 ವ್ಯಾಟ್. ಸೊ ಇದನ್ನ ಎಷ್ಟು, ಬ್ರೆಡ್ ಟೋಸ್ಟರ್ನ 15 hours ಪರ್ ಡೇ ಯೂಸ್ ಮಾಡ್ತಾ ಇದ್ದಾರೆ, ಮತ್ತು ಇದನ್ನ ಎಲೆಕ್ಟ್ರಿಕ್ ಐರನ್ನ 5 hours ಯೂಸ್ ಮಾಡ್ತಾ ಇದ್ದಾರೆ. ಸೊ ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಯೂಸಿಂಗ್ ದೀಸ್ ಅಪ್ಲಯನ್ಸಸ್ ಫಾರ್ 30 days. ಸೊ 30 days ಯೂಸ್ ಮಾಡ್ತಾ ಇದ್ದಾರೆ ಇದನ್ನು. ಸೊ 1 ಕಿಲೋವ್ಯಾಟ್ಗೆ ಎಷ್ಟು, 4 rupees ಆದರೆ ಟೋಟಲ್ ಇದನ್ನು ಯೂಸ್ ಮಾಡ್ತಾ ಇರೋದಕ್ಕೆ ಎಷ್ಟಾಗುತ್ತೆ 30 daysಗೆ ಅಂತ ಕೇಳ್ತಾರೆ. ಸೊ ಈಸಿ, ಫಸ್ಟ್ ಯು ಹ್ಯಾವ್ ಟು ಫೈಂಡ್ ದ ಎನರ್ಜಿ ವ್ಯಾಲ್ಯೂ ಗೊತ್ತಿದೆ. ಸೊ ಫಸ್ಟ್ ಯು ವುಡ್ ಫೈಂಡ್ ದ ಎನರ್ಜಿ ಆಫ್
ಬ್ರೆಡ್ ಟೋಸ್ಟ್ ಎಷ್ಟು ಎನರ್ಜಿ ಕನ್ಸಮ್ ಮಾಡ್ತಾ ಇದೆ ಅಂತ ಬರೀತಾರೆ. ಎಷ್ಟು ಇ ಎಫ್ ಬಿ ಈಕ್ವಲ್ ಟು ಪಿ ಬಿ ಇಂಟು ಟಿ ಬಿ. ಸೊ ಎಷ್ಟಾಗಿರುತ್ತೆ, ಪಿ ಈಸ್ ಈಕ್ವಲ್ ಟು 350 ಇಂಟು 15. ಸೊ 350 ಇಂಟು 15 ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ ಆನ್ಸರ್? 350 ಇಂಟು 15 ಈಕ್ವಲ್ಸ್ 5250. ಮತ್ತೆ ಇಲ್ಲಿ ನೋಡಿ, ಇದು ಪರ್ ಡೇ, ಇದನ್ನ ಮತ್ತೆ ನಾವೇನು ಮಾಡಬೇಕು, 30 ಜೊತೆ ಮಲ್ಟಿಪ್ಲೈ ಮಾಡಬೇಕು. ಸೊ ಯು ವುಡ್ ಮಲ್ಟಿಪ್ಲೈ ಇಟ್ ಬೈ 30. ಸೊ 3 5 15, 1 ಕ್ಯಾರಿ, 3 2 6 7, 3 5 15, ಇಲ್ಲೊಂದು 0 ಇದೆ. ಸೊ ಇಲ್ಲಿ ಕಾಮ್ ಹಾಕ್ತೀರಾ, 1,57,500 ಕಿಲೋ ವ್ಯಾಟ್ ಅವರ್. ಸೊ ಇದನ್ನ 1000 ಇಂದ ಡಿವೈಡ್ ಮಾಡ್ತೀನಿ ಅಂದರೆ 157.5, ಸಾರಿ ಇದು ವ್ಯಾಟ್ ಆರ್ ಆಯಿತು, ಇದು 157.5 ಕಿಲೋ ವ್ಯಾಟ್ ಆರ್ ಆಗುತ್ತೆ. ಸೊ ಇದ್ರದ್ದು ಯೂಸ್ ಮಾಡುವಂಥ ರೇಟ್ ಎಷ್ಟಾಗುತ್ತೆ, ಇಂಟು 4 ಮಾಡ್ತೀರಾ. ಸೊ ಎಷ್ಟಾಗುತ್ತೆ, 5 4 20, 2 ಕ್ಯಾರಿ, 5 ಸಾರಿ ನೆಕ್ಸ್ಟ್ 4 7 28, ಇದೇನಾಗುತ್ತೆ 30, 3 ಕ್ಯಾರಿ, 4 5 20, 20 ಪ್ಲಸ್ 3 23, 2 ಕ್ಯಾರಿ, 4 1 4, 4 ಪ್ಲಸ್ 2, ಇಟ್ ವಿಲ್ ಬಿ ಈಕ್ವಲ್ ಟು 6. ಸೊ 630 ರುಪೀಸ್. ಇಲ್ಲೊಂದು ಡೆಸಿಮಲ್ ಇದೆ, ಇಲ್ಲೊಂದು ಡೆಸಿಮಲ್ ಹಾಕ್ತೀನಿ, ರುಪೀಸ್ 630. ಸೊ ಇದು ನಮ್ಗೆ ಏನಾಯ್ತು, ಬ್ರೆಡ್ ಟೋಸ್ಟರ್ದು ಕಾಸ್ಟ್ ಆಯಿತು 30 ಡೇಸ್ಗೆ. ನೆಕ್ಸ್ಟ್ ಏನು ಮಾಡಬೇಕು, ಅದೇ ಥರ ಎಲೆಕ್ಟ್ರಿಕ್ ಐರನ್ ಬಾಕ್ಸ್ದು ಕೂಡ ನಾವೇನು ಫೈಂಡ್ ಔಟ್ ಮಾಡಬೇಕು, ಕಾಸ್ಟನ್ನು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಯು ವಿಲ್ ಫೈಂಡ್ ದ ಎನರ್ಜಿ, ಏನಾಗಿರುತ್ತೆ ಇ ಏನಾಗಿರುತ್ತೆ ಪಿ ಇ ಇಂಟು ಟಿ ಇ. ಎಷ್ಟಾಗುತ್ತೆ, ಪವರ್ ಎಷ್ಟಿದೆ 250, ಟೈಮ್ ಎಷ್ಟಿದೆ 5, ಇಂಟು ಎಷ್ಟು ಡೇಸು 30 ಡೇಸ್. 250 ಇಂಟು 5, 25 5 125, ಇಲ್ಲೊಂದು 0 ಇಂಟು 30. ಸೊ 1250 ಇಂಟು 30 ಮಾಡ್ತೀರಾ ಅಂದರೆ ಯು ವಿಲ್ ಗೆಟ್ 37,500. ಸೊ ಇಷ್ಟು ನಿಮ್ಗೆ ಏನು ಬರುತ್ತೆ, ಆನ್ಸರ್ ಬರುತ್ತೆ. ಇದೇನಾಗಿರುತ್ತೆ ನಿಮಗೆ ವ್ಯಾಟ್ ಆರ್ಸ್ ಇರುತ್ತೆ. ಇದನ್ನ ಕಿಲೋ ವ್ಯಾಟ್ ಆರ್ಗೆ ಕನ್ವರ್ಟ್ ಮಾಡ್ತೀರಾ ಅಂದರೆ ಡಿವೈಡೆಡ್ ಬೈ 1000 ಮಾಡ್ತೀರಾ, ಏನಾಗಿರುತ್ತೆ 37.5 ಕಿಲೋ ವ್ಯಾಟ್ ಆರ್. ಅಗೇನ್ ಇದನ್ನ, ಸೊ ಕಾಸ್ಟ್ ಆಫ್ ಪರ್ ಕಿಲೋ ವ್ಯಾಟ್ ಎಷ್ಟು 4, ಇದನ್ನ ಏನು ಮಾಡ್ತೀರಾ 4 ಇಂದ ಮಲ್ಟಿಪ್ಲೈ ಮಾಡ್ತೀರಾ, ಇಂಟು 4 ಮಾಡ್ತೀರಾ, ಎಷ್ಟು ಬರುತ್ತೆ ಆನ್ಸರು 150. ಸೊ ರುಪೀಸ್ 150. ಸೊ ಇವೆರಡ್ರದ್ದು ಟೋಟಲ್ ಏನಾಗಿರುತ್ತೆ ನಿಮಗೆ, ಟೋಟಲ್ ಕಾಸ್ಟ್ ಈಕ್ವಲ್ಸ್ 150 ಪ್ಲಸ್ 630, 150 ಪ್ಲಸ್ 630 ಮಾಡ್ತೀರಾ. ಸೊ ಆನ್ಸರ್ ಏನು ಮಾಡ್ತಾರೆ, ಟೋಟಲ್ ಕಾಸ್ಟು 780 ರುಪೀಸ್. 780 ಇಸ್ ಯೋರ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ಏನು, 59th one. ಪವರ್ ಕನ್ಸಂಪ್ಷನ್ ಆಫ್ ಎಲೆಕ್ಟ್ರಿಕಲ್ ಓವನ್ ಇಸ್ 440 ವ್ಯಾಟ್. Collect the electric current and resistance of oven when it is connected in the circuit having potential difference 220 volt. So power consumption ಕೊಟ್ಟಿದ್ದಾರೆ, ಪವರ್ ಕೊಟ್ಟಿದ್ದಾರೆ ಎಷ್ಟು 440 watt. Calculate the current and resistance of the oven if when it is connected in the circuit having potential difference ಕೊಟ್ಟಿದ್ದಾರೆ 220 volt. ಏನು ಕೇಳಿದ್ದಾರೆ, ಕರೆಂಟ್ ಐ ಕೇಳಿದ್ದಾರೆ ಮತ್ತು ರೆಸಿಸ್ಟೆನ್ಸ್ ಕೇಳಿದ್ದಾರೆ. ಸೊ ನಿಮಗೆ ಇದ್ರದ್ದು ರಿಲೇಟೆಡ್ ಫಾರ್ಮುಲಾ ಗೊತ್ತಿದೆ, ಏನು ಪಿ ಈಸ್ ಈಕ್ವಲ್ ಟು ಐ ಬೇಕು ಅಂದರೆ ಪಿ ಈಸ್ ಈಕ್ವಲ್ ಟು ವಿ ಐ. ಸೊ ಏನಾಗಿರುತ್ತೆ, ಪಿ ಈಸ್ ಈಕ್ವಲ್ ಟು ವಿ ಐ ಅಂದರೆ ಐ ವಿ ಹ್ಯಾವ್ ಟು ಫೈಂಡ್ ಐ ಅಲ್ವಾ. ಸೊ ಐ ಈಸ್ ಈಕ್ವಲ್ ಟು ಪಿ ಬೈ ವಿ. ಪಿ ಎಷ್ಟಿದೆ 440 ಡಿವೈಡೆಡ್ ಬೈ 220, 0 0 ಕ್ಯಾನ್ಸಲ್, 25 1s 20, 22 1s 22, 2s 44. ಐ ಎಷ್ಟಿದೆ 2 ಆಂಪಿಯರ್ ಬಂತು. ನೆಕ್ಸ್ಟ್ ಏನು ಕೇಳಿದ್ದಾರೆ, ರೆಸಿಸ್ಟೆನ್ಸ್ನ ಕೇಳಿದ್ದಾರೆ. ಸೊ ನಿಮಗೆ ಐ ಇದೆ, ವಿ ಇದೆ, ಏನಾಗಿರುತ್ತೆ ರೆಸಿಸ್ಟೆನ್ಸ್ ಎಷ್ಟಾಗಿರುತ್ತೆ. ಸೊ ಆರ್ ಈಸ್ ಈಕ್ವಲ್ ಟು ವಿ ಬೈ ಐ. ಸೊ ವಿ ಎಷ್ಟಿದೆ 220 ಡಿವೈಡೆಡ್ ಬೈ ಐ ಎಷ್ಟಿದೆ 2 1s 2110. ಓಕೆ, ಆರ್ ಈಸ್ ಈಕ್ವಲ್ ಟು 110 ಓಮ್. ಸೊ ಇದು ಕೂಡ ತುಂಬ ಸಿಂಪಲ್ ಪ್ರಾಬ್ಲಮ್. ನೆಕ್ಸ್ಟ್ 60th ಕ್ವಶನ್. Two identical resistance of 12 ohm each are connected to a battery of 3 volt. So there are two resistors. ಎರಡರದು ರೆಸಿಸ್ಟರ್ಸ್ದು ರೆಸಿಸ್ಟೆನ್ಸ್ ಎಷ್ಟಿದೆ 12 ohm. Each are connected to a battery. So ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದರೆ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ 3 volt. Calculate the ratio of power consumed by the resulting combination with minimum resistance and maximum resistance. ಸೊ ನಾವೇನು ಫೈಂಡ್ ಔಟ್ ಮಾಡಬೇಕು ಈಗ,
ಮಿನಿಮಮ್ ರೆಸಿಸ್ಟೆನ್ಸ್ ಇದ್ದಾಗ ಇದ್ರ ಪವರು ಮತ್ತು ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ಇದ್ದಾಗ ಇದ್ರ ಪವರ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ನಾನು ಆಗಲೇ ಏನು ಹೇಳಿದೆ, ಮೊದಲೇನು ಮಾಡಬೇಕು, ಡಿವೈಡ್ ಮಾಡ್ಕೋಬೇಡಿ, ಒಂದು ಮಿನಿಮಮ್ಗೆ ಇನ್ನೊಂದು ಮ್ಯಾಕ್ಸಿಮಮ್ಗೆ. ಸೊ ಮಿನಿಮಮ್ ಅಂತ ಅಂದರೆ ರೆಸಿಸ್ಟರ್ಸ್ ಎಲ್ಲ ಏನಾಗಿರಬೇಕು, ಪ್ಯಾರಲಲ್ ಆಗಿರಬೇಕು ಅಲ್ವಾ. ಸೊ ಮೊದಲೇನು ಮಾಡ್ತೀರಾ, ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಫೈಂಡ್ ಔಟ್ ಮಾಡ್ತೀರಾ. ಏನಾಗುತ್ತೆ 1/RP, ಎರಡ್ರದ್ದು ರೆಸಿಸ್ಟೆನ್ಸ್ ಎಷ್ಟಂತೆ 12. ಸೊ ಏನಾಗುತ್ತೆ 1/12 ಪ್ಲಸ್ 1/12 ಎಷ್ಟಾಗಿರುತ್ತೆ. ಸೊ ಡಿನಾಮಿನೇಟರ್ಸ್ ಆರ್ ಸೇಮ್ 2/12. ಸೊ ಇದನ್ನ ಉಲ್ಟಾ ಮಾಡ್ತೀರಾ ಈಕ್ವಲ್ಸು 6 ಓಮ್. ಇದ್ರ ರೆಸಿಸ್ಟೆನ್ಸ್ ಸಿಕ್ತು. ಮ್ಯಾಕ್ಸಿಮಮ್ದು ಏನಾಗಿರುತ್ತೆ, ಸೀರೀಸಲ್ಲಿ ಇದ್ದಾಗ ಆಗಿರುತ್ತೆ. RS ಇಸ್ ಈಕ್ವಲ್ ಟು R1 ಪ್ಲಸ್ R2 ಸೇಮ್ ಇರುತ್ತೆ. 12 ಪ್ಲಸ್ 12 ಈಕ್ವಲ್ಸ್ 24 ಓಮ್. ಸೊ ಈಗೇನು ಫೈಂಡ್ ಮಾಡಬೇಕು, ಪವರನ್ನು ಫೈಂಡ್ ಔಟ್ ಮಾಡಬೇಕು. ವೋಲ್ಟೇಜ್ ಕೊಟ್ಟಿದ್ದಾರೆ ಅಲ್ವಾ. ಸೊ ನೀವೇನು ಮಾಡ್ತೀರಾ, ಪವರ್ಗೆ ಏನು ಫೈಂಡ್ ಔಟ್ ಮಾಡಬೇಕು, P ಈಸ್ ಈಕ್ವಲ್ ಟು, ಇಲ್ಲಿ ನಿಮ್ಗೆ ಏನಿದೆ ರೆಸಿಸ್ಟೆನ್ಸ್ ಇದೆ, ವಿ ಇದೆ. ಸೊ ಫಾರ್ಮುಲಾ ಯೂಸ್ ಮಾಡ್ತೀರಾ, P ಈಸ್ ಈಕ್ವಲ್ ಟು V²/R. ಇಲ್ಲಿ ಕೂಡ P ಈಸ್ ಈಕ್ವಲ್ ಟು V²/R ಉಪಯೋಗಿಸ್ತೀರಾ. V² ಅಂದರೆ ಏನು, 3². ಸೊ ಇಲ್ಲರಿ ರೆಸಿಸ್ಟೆನ್ಸ್ ಎಷ್ಟು 6, ಇಲ್ಲರಿ V² ಅಂದರೆ 3² ಆಗಿ ರೆಸಿಸ್ಟೆನ್ಸ್ ಎಷ್ಟಿದೆ 24. ಸೊ 3² ಅಂದರೆ 9 ಡಿವೈಡೆಡ್ ಬೈ 6. ನೆಕ್ಸ್ಟ್ ಇಲ್ಲೇನು ಬರುತ್ತೆ, 3² 9 ಡಿವೈಡೆಡ್ ಬೈ 24. ರೆಡ್ಯೂಸ್ ಮಾಡ್ಕೊಳ್ಳೋಣ ಇದನ್ನು. 3 2s 3 3s 3/2. ಸೊ ಇದೆಷ್ಟಾಗುತ್ತೆ 3 3s 3 8s 3/8. ಅವ್ನು ಏನು ಕೇಳಿದ್ದಾರೆ, ಕ್ಯಾಲ್ಕುಲೇಟ್ ದ ರೇಷಿಯೋ ಆಫ್ ಪವರ್. ನಿಮಗೆ ಇದ್ರ ಪವರ್ ಗೊತ್ತಾಯ್ತು. ಲೆಟಸ್ ನೇಮ್ ಇಟ್ ಅಟ್ P1 ಆ್ಯಂಡ್ P2. ಸೊ ಮೊದಲು ಏನು ಹೇಳಿದ್ದಾರೆ, ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಅಲ್ವಾ. ಸೊ ನಾನೇನು ಮಾಡ್ತೀನಿ ಈಗ, P1 ಡಿವೈಡೆಡ್ ಬೈ P2. ಯಾವಾಗಲೂ ರೇಷಿಯೋ ಕೊಟ್ಟಿದ್ದಾರೆ ಅಂತಂದರೆ ಯು ಶುಡ್ ಗೆಟ್ ಇಟ್ ಇನ್ ಅ ಫ್ರಾಕ್ಷನ್ ಫಾರ್ಮ್. ಸೊ ಮೊದಲೇನು ಮಾಡ್ತೀರಾ, P1 ಡಿವೈಡೆಡ್ ಬೈ P2 ಮಾಡ್ತೀರಾ. P1 ಅಂದರೆ ಎಷ್ಟು, 3/2. ನೆಕ್ಸ್ಟ್ P2 ಅಂದರೆ ಎಷ್ಟು ಬಂದಿದೆ, 3/8. ಇಲ್ಲಿ ನೋಡಿ 3 3 ಕ್ಯಾನ್ಸಲ್, 8 ಮೇಲೆ ಹೋಗುತ್ತೆ. P1 ಡಿವೈಡೆಡ್ ಬೈ P2 ಈಸ್ ಈಕ್ವಲ್ ಟು 8/2. ಎಷ್ಟಾಗುತ್ತೆ, 1s 4. ಸೊ ನಿಮಗೆ ಟೋಟಲ್ ಆಗಿ ಆನ್ಸರ್ ಎಷ್ಟು ಬರುತ್ತೆ, P1 ಡಿವೈಡೆಡ್ ಬೈ P2 ಅಂತಂದರೆ ಎಷ್ಟು ಬರುತ್ತೆ, 4:1. 4/1 ಬಂತಲ್ವಾ ಆನ್ಸರು. ಸೊ ನಿಮಗೆ ಆನ್ಸರ್ ಕೂಡ ಏನಾಗಿರುತ್ತೆ, 4:1. ಸೊ ನೆಕ್ಸ್ಟ್ ಕ್ವಶನ್ ಏನು ನೋಡೋಣ. ರೆಸಿಸ್ಟೆನ್ಸ್ ಆಫ್ ಅ ಮೆಟಲ್ ವೈರ್ ಆಫ್ ಲೆಂತ್ 5 meter is 100 ohm. If the area of cross section of the wire is 3 × 10⁻⁻7 meter square, calculate the resistivity of the metal. ಸೊ ಏನು ಕೊಟ್ಟಿದ್ದಾರೆ, ರೆಸಿಸ್ಟೆನ್ಸ್ ಆಫ್ ಅ ಮೆಟಲ್ ವೈರ್ ಆಫ್ ಲೆಂತ್ 5 meter. ಎಲ್ಲಿ ಕೊಟ್ಟಿದ್ದಾರೆ, 5 meter ಇಸ್ 100 ohm. 100 ohm ಅಂದರೆ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ 100 ohm. ಇಫ್ ದ ಏರಿಯಾ ಕೊಟ್ಟಿದ್ದಾರೆ ಎಷ್ಟು, 3 × 10⁻⁻7 meter square. ಕ್ಯಾಲ್ಕುಲೇಟ್ ದ ರೆಸಿಸ್ಟಿವಿಟಿ, ರೋ ಕೇಳ್ತಾರೆ. ಸೊ ಫಾರ್ಮುಲಾ ಗೊತ್ತಿದೆ ನಿಮಗೆ, R ಇಸ್ ಈಕ್ವಲ್ ಟು ρL/A ಅಲ್ವಾ. ಸೊ ನಿಮ್ಗೇನು ಬೇಕು, ರೆಸಿಸ್ಟಿವಿಟಿ ರೋ ಫೈಂಡ್ ಔಟ್ ಮಾಡ್ತೀರಾ ಅಂತಂದರೆ RA/L ಆಗುತ್ತೆ ಫಾರ್ಮುಲಾ. ಸೊ R ಎಷ್ಟಿದೆ 100 ಇಂಟು ಏರಿಯಾ ಎಷ್ಟಿದೆ 3 × 10⁻⁻7 ಡಿವೈಡೆಡ್ ಬೈ ಲೆಂತ್ ಎಷ್ಟಿದೆ 5. ಇಲ್ಲಿ ನೋಡಿ 5 1s 5 20s. ಸೊ ಟೋಟಲ್ ಏನು ಬರುತ್ತೆ, 20 × 3 = 60 × 10⁻⁻7. ಸೊ ಒಂದು 0ನ ಈ ಕಡೆ ಕಳಿಸ್ತೀನಿ ಅಂತಂದರೆ 6 × 10⁻⁻6. ಸೊ ಇಲ್ಲೇನು ಕೇಳಿದ್ರೆ ರೆಸಿಸ್ಟಿವಿಟಿ. ಸೊ ಏನಾಗಿರುತ್ತೆ, ರೋ ಇಸ್ ಈಕ್ವಲ್ ಟು 6 × 10⁻⁻6 ಓಮ್ ಮೀಟರ್. ಸೊ ಇದು ಕೂಡ ತುಂಬ ಸಿಂಪಲ್ ಕ್ವಶನ್, ಸಿಂಪ್ಲಿಫೈ ಮಾಡೋದಷ್ಟೇ. ನೆಕ್ಸ್ಟ್ ಕ್ವಶನ್ ಏನಿದೆ, 62nd one. ಕ್ಯಾಲ್ಕುಲೇಟ್ ದ ಟೋಟಲ್ ಕಾಸ್ಟ್ ಆಫ್ ರನ್ನಿಂಗ್ ದ ಫಾಲೋಯಿಂಗ್ ಎಲೆಕ್ಟ್ರಿಕ್ ಡಿವೈಸಸ್ ಇನ್ ದ ಮಂತ್ ಆಫ್ ಸೆಪ್ಟೆಂಬರ್ ಇಫ್ ದ ರೇಟ್ ಆಫ್ 1 unit of electricity is ₹6. ಸೊ ಎಲೆಕ್ಟ್ರಿಕ್ ಹೀಟರ್ ಆಫ್ 1000 watt 5 hours daily, electric refrigerator of 400 watt for 10 hours daily. ಸೊ ಇನ್ ದ ಮಂತ್ ಆಫ್ ಸೆಪ್ಟೆಂಬರ್ ಅಂತ ಇದೆ. ಮೊದಲು ಸೆಪ್ಟೆಂಬರ್ ಅಂದ್ರೆ ಏನು, ಎಷ್ಟು ಡೇಸ್ ಇರುತ್ತೆ ನೀವು ಆಗ ಗೊತ್ತಾಗಬೇಕು. 30 days. ಅಕಸ್ಮಾತ್ ಅಕ್ಟೋಬರ್ ಅಂದರೆ ಯು ಹ್ಯಾವ್ ಟು ಟೇಕ್ ಇಟ್ ಫಾರ್ 31st. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಕ್ಯಾಲ್ಕುಲೇಟ್ ದ ಕಾಸ್ಟ್ ಕೇಳಿದ್ದಾರೆ. ಸೊ ಕಾಸ್ಟ್ ಕೇಳಿದ್ದಾರೆ ಅಂದರೆ ಏನರ್ಥ, ವಿ ಹ್ಯಾವ್ ಟು ಫೈಂಡ್ ದ ಅಮೌಂಟ್. ಸೊ 1 unitದು ₹6 ಅಂದರೆ, ಸೊ 1000 watt ಫಾರ್ 5 hours ಮತ್ತು 500 watt ಫಾರ್ 10 hours. ಸೊ ಡಿವೈಡ್ ಮಾಡ್ತೀರಾ.
ಸೊ ಈ ಥರ ಕ್ವಶನ್ ಕೂಡ ನಿಮ್ಮ ಬೋರ್ಡ್ ಎಕ್ಸಾಮ್ಸಲ್ಲಿ ತುಂಬ ಸಲ ಕೇಳ್ತಾ ಇದ್ದಾರೆ, ಪ್ರಿಪ್ರೇಟರಿಲೂ ಕೂಡ ತುಂಬ ಸಲ ಕೇಳಿದ್ದಾರೆ. ಸೊ ಆನ್ಯಲ್ ಎಕ್ಸಾಮ್ಸಲ್ಲೂ ಕೂಡ ತುಂಬ ಸಲ ಕಳೆದ ವರ್ಷ ಎಲ್ಲ ಕೇಳಿದ್ದಾರೆ. ಸೊ ಫಸ್ಟ್ ಕ್ವಶನ್ ಇದೆ ಎಲೆಕ್ಟ್ರಿಕ್ ಹೀಟರ್ದು ಏನು ಫೈಂಡ್ ಔಟ್ ಮಾಡಬೇಕು, ಎನರ್ಜಿ. ಸೊ ಎನರ್ಜಿ ಇಸ್ ಈಕ್ವಲ್ ಟು ಏನಾಗಿರುತ್ತೆ, ಪಿ ಇಂಟು ಟಿ. ಯು ನೋ ದ ಫಾರ್ಮುಲಾ ಅಲ್ವಾ. ಪಿ ಎಷ್ಟಿದೆ, 1000 ವ್ಯಾಟ್ ಇಂಟು 5 hours ಡೈಲಿ. ಮತ್ತು ಎಷ್ಟು ಡೇಸು, 30 days. 5 into 30 ಮಾಡಿದ್ರೆ 5 3 is 15. ಸೊ ಇದು ಈಗ ಎಷ್ಟು ಈಕ್ವಲ್ತೆ, 15. ಎಷ್ಟು ಜೀರೋಸ್ ಇದೆ, 1 2 3 4 1 2 3 4 ವ್ಯಾಟ. ಸೊ ಇದನ್ನು ಡಿವೈಡೆಡ್ ಬೈ 1000 ಮಾಡ್ತೀರಾ, ಎಷ್ಟು ಬರುತ್ತೆ, 150 kWh ಬರುತ್ತೆ. ನೆಕ್ಸ್ಟ್ ಏನು ಬರುತ್ತೆ, ಎಲೆಕ್ಟ್ರಿಕಲ್ ರೆಫ್ರಿಜಿರೇಟರ್, ಅದ್ರದ್ದು ಎನರ್ಜಿ ಫೈಂಡ್ ಔಟ್ ಮಾಡ್ತೀರಾ, ಈಸ್ ಈಕ್ವಲ್ ಟು ಪಿ ಇಂಟು ಟಿ. ಸೊ ಅಗೇನ್ 400 ವ್ಯಾಟ್ ಇಂಟು 10 hours ಡೈಲಿ ಇಂಟು 30 days. ಅಗೇನ್ 3 4s 12. ಸೊ ಎಷ್ಟು ಜೀರೋಸ್ ಇದೆ, 1 2 3 4. ಓಕೆ, 4 zeros ಇದೆ. ಸೊ ಇದನ್ನು ಡಿವೈಡೆಡ್ ಬೈ 1000 ಮಾಡ್ತೀರಾ. ಸೊ ಯು ವಿಲ್ ಗೆಟ್ ಆಫ್ 120 kW. ಸೊ ನಿಮಗೆ ಇವೆರಡು ಪವರ್ನ ಆ್ಯಡ್ ಮಾಡಿ ನೀವೇನು ಮಾಡ್ಬೋದು, ಡೈರೆಕ್ಟಾಗಿ 6ಇಂದ ಮಲ್ಟಿಪ್ಲೈ ಮಾಡ್ಬೋದು, ಅಥವಾ ಒಂದೊಂದಕ್ಕೆ 6ಇಂದ ಮಲ್ಟಿಪ್ಲೈ ಮಾಡಿ ಟೋಟಲ್ ಕಾಸ್ಟನ್ನು ಆ್ಯಡ್ ಅಪ್ ಮಾಡ್ಬೋದು. ಸೊ ನಾನೇನು ಮಾಡ್ತೀನಿ, ಎರಡನ್ನು ಆ್ಯಡ್ ಮಾಡ್ತಾ ಇದ್ದೀನಿ, 150 + 120. ಸೊ ನಿಮಗೆ ಏನಾಗಿರುತ್ತೆ, 150 + 120 ಈಕ್ವಲ್ಸ್ ಎಷ್ಟು ಬರುತ್ತೆ, 270 kWh. ಸೊ 1 kWhಗೆ ನಿಮಗೆ ಎಷ್ಟು, 6 rupees ಆದರೆ 270ಗೆ ಎಷ್ಟಾಗುತ್ತೆ ಅಂತ ನೀವು ಫೈಂಡ್ ಔಟ್ ಮಾಡ್ತೀರಾ. ಸೊ ಆವಾಗ ಏನು ಮಾಡ್ತೀರಾ, 270 ಇಂಟು ಎಷ್ಟು ಮಾಡ್ತೀರಾ, ಅಗೇನ್ 270 ಇಂಟು 6 ಮಾಡ್ತೀರಾ. ಸೊ 0 6 7s 42, 6 2s 12, 12 + 4 16. ಸೊ rupees 1620 is your right answer. ಸೊ ನೆಕ್ಸ್ಟ್ ಕ್ವಶನ್ ಏನು ಬರುತ್ತೆ, 2 electrical bulbs rated 100 watt 220 volt and 50 watt 220 volt are connected in parallel to an electric mains of 220 volt. Find the current drawn by the bulb from the main. ಸೊ ಏನು ಕೇಳಿದ್ದಾರೆ, ಎರಡು ಬಲ್ಬ್ ಇದೆ, ಒಂದು 100 watt ಮತ್ತು 220 volt ರೇಟ್ ಆಗಿದೆ, ಇನ್ನೊಂದು 50 watt ಮತ್ತು 220 volt ರೇಟ್ ಆಗಿದೆ. ಸೊ ಇದರಿಂದ ನೀವೇನು ಫೈಂಡ್ ಔಟ್ ಮಾಡ್ಕೋಬೋದು, ರೆಸಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡ್ಕೋಬೋದು. ಸೊ ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿದೆ. ಫೈಂಡ್ ದ ಕರೆಂಟ್ ಡ್ರಾನ್ ಬೈ ದ ಮೀನ್ಸ್. ಸೊ ಕರೆಂಟ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಏನು ಮಾಡ್ತೀರಾ, ನೀವು ರೆಸಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡ್ತೀರಾ. ಸೊ ಹೇಗೆ ಕನೆಕ್ಟ್ ಆಗಿದೆ ಎರಡು ರೆಸಿಸ್ಟೆನ್ಸು, ಸೊ ನಿಮ್ಗೆ ಅದು ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿದೆ. ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿದಾಗ ನೀವು ರೆಸಿಸ್ಟೆನ್ಸ್ ಫಾರ್ಮುಲಾ ಉಪಯೋಗಿಸಿ ರೆಸಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡ್ತೀರಾ. ವೋಲ್ಟೇಜ್ ಕೊಟ್ಟಿದ್ದಾರೆ 220 volt. ಸೊ ಇವ ಮೂರನ್ನು ಉಪಯೋಗಿಸಿ ನೀವೇನು ಮಾಡ್ತೀರಾ, ಅಟ್ ಲಾಸ್ಟ್ ಯು ವಿಲ್ ಫೈಂಡ್ ದ ಕರೆಂಟ್. ಸೊ ಫಸ್ಟ್ ಏನು ಮಾಡ್ತೀರಾ, ಫೈಂಡ್ ದ ರೆಸಿಸ್ಟೆನ್ಸ್. ಸೊ ಈಗೇನು ಮಾಡ್ತೀರಾ, ಇದ್ರ ರೆಸಿಸ್ಟೆನ್ಸ್ ಏನಾಗುತ್ತೆ, ವಿ ಮತ್ತು ವ್ಯಾಟ್. ಓಕೆ, ಪವರ್ ಫಾರ್ಮುಲಾ ಏನು, ಪಿ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್. ಆರ್ ಏನಾಗುತ್ತೆ, ಆರ್ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಪಿ. ಸೊ ವಿ ಸ್ಕ್ವೇರ್ ಅಂದರೆ ಏನು, 220 ಇಂಟು 220 ಡಿವೈಡೆಡ್ ಬೈ ಪಿ ಎಷ್ಟಿದೆ, 100. 0 0 0 0 ಕ್ಯಾನ್ಸಲ್. ಸೊ 22 ಇಂಟು 22 484 ಓಮ್ ಆರ್. ಸೊ ಅದೇ ಥರ ಇದಕ್ಕೂ ಫೈಂಡ್ ಔಟ್ ಮಾಡ್ಕೋತೀರಾ, ಎಷ್ಟು ಬರುತ್ತೆ, 220 ಇಂಟು 220 ಇಂಟು 220 ಡಿವೈಡೆಡ್ ಬೈ 50. ಸೊ 0 0 ಕ್ಯಾನ್ಸಲ್. 22 ಇಂಟು 22 484. ಟೋಟಲಾಗಿ ಆನ್ಸರ್ ಏನು ಬರುತ್ತೆ ನಿಮಗೆ, 220 ಇಂಟು 22 ಡಿವೈಡೆಡ್ ಬೈ 50 ಮಾಡ್ತೀರಾ ಅಂದರೆ 968 ಓಮ್. ಸೊ ಈಗ ನಿಮಗೆ ಎರಡರದ್ದು ರೆಸಿಸ್ಟೆನ್ಸ್ ಗೊತ್ತಾಯಿತು. ಲೆಟಸ್ ನೇಮ್ ಇಟ್ ಆಸ್ R1 ಆ್ಯಂಡ್ R2. ಸೊ ನೆಕ್ಸ್ಟ್ ಏನಾಗಿರುತ್ತೆ, ಇವೆರಡು ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿದೆ. ಸೊ ನಾನೇನು ಮಾಡ್ತಾ ಇದ್ದೀನಿ, 1/RP ಫಾರ್ಮುಲಾ ಉಪಯೋಗಿಸ್ತಾ ಇದ್ದೀನಿ. 1/RP ಇಸ್ ಈಕ್ವಲ್ ಟು 1/484 ಪ್ಲಸ್ 1/968. ಸೊ 1/4 ಎಲ್ ಸಿ ಎಮ್ ಏನಾಗಿರುತ್ತೆ, 968. ಇಲ್ಲೇನಾಗುತ್ತೆ 2 + 1. ಸೊ ಇದೇನಾಗಿರುತ್ತೆ, RP ಇಸ್ ಈಕ್ವಲ್ ಟು ಉಲ್ಟಾ ಮಾಡ್ಕೋತೀರಾ, 968 ಡಿವೈಡ್ ಬೈ 2 + 1 = 3. ಸೊ ಇದನ್ನೇನು ಮಾಡ್ತೀರಾ, 968 ಡಿವೈಡೆಡ್ ಬೈ 3 ಮಾಡ್ತೀರಾ. ಯು ವುಡ್ ಗೆಟ್ ಅನ್ ಆನ್ಸರ್ ಆಫ್ 3 3s 3 2s 3 2s 0.6. ಓಕೆ, 322.6 ಓಮ್ ಆಯಿತು. ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ಕರೆಂಟ್ ಫೈಂಡ್ ಔಟ್ ಮಾಡ್ಕೋತೀರಾ. ಹೇಗೆ, I = V/R. ವಿ ಎಷ್ಟಿದೆ ನಿಮ್ಗೆ ಈಗ 220.
ರೆಸಿಸ್ಟೆನ್ಸ್ ಬಂತು ಎಷ್ಟು 322.6. ಸೊ 220 ಡಿವೈಡೆಡ್ ಬೈ 322 ಡಿವೈಡೆಡ್ ಬೈ 0.6 ಅಂದರೆ ಯು ವುಡ್ ಗೆಟ್ ಅನ್ ಆನ್ಸರ್ ಆಫ್ 0.68. I is equal to 0.68 ಆಂಪಿಯರ್. ಸೊ ತುಂಬ ಸಿಂಪಲ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡೋಣ. 64th one, an electric lamp whose resistance is 20 ohm and a conductor is 4 ohm resistance is connected in series to a 6 volt battery. Find the current through the circuit and the potential difference across the electric lamp and conductor. ಏನು ಹೇಳಿದ್ದಾರೆ? ಎಲೆಕ್ಟ್ರಿಕ್ ಲ್ಯಾಂಪ್ whose resistance ಓಕೆ RL ಅಂತ ಬರ್ಕೊಳ್ಳೋಣ 20 ohm. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಕಂಡಕ್ಟರ್ RC is equal to 4 ರೆಸಿಸ್ಟರ್. ಸೊ ಕಂಡಕ್ಟರ್ ಅಂದರೆ ಏನಾಗಿರುತ್ತೆ? ಎರಡು ಕೂಡ ಸೀರೀಸಲ್ಲೇ ಕನೆಕ್ಟರ್ ಆಗಿರುತ್ತೆ. ಪವರ್ ವೋಲ್ಟೇಜ್ ಕೊಟ್ಟಿದ್ದಾರೆ 6 ವೋಲ್ಟ್. ಫೈಂಡ್ ದ ಕರೆಂಟ್ ಥ್ರೂ ಇಟ್. ಕರೆಂಟ್ ಕೇಳಿದ್ದಾರೆ. I is equal to ಎಷ್ಟು? ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಎಲೆಕ್ಟ್ರಿಕ್ ಲ್ಯಾಂಪ್ ಅಂಡ್ ದ ಕಂಡಕ್ಟರ್. ನಾನು ಮೊದಲೇ ಹೇಳಿದ್ದೀನಿ, ಸೀರೀಸಲ್ಲಿ ಕನೆಕ್ಟ್ ಆಗಿದೆ ಅಂತಂದರೆ ಪ್ರತಿಯೊಂದು ಕಾಂಪೊನೆಂಟ್ಗೆ ಹೋಗಿರುವಂಥ ಕರೆಂಟ್ ಸೇಮ್ ಇರುತ್ತೆ, ಆದರೆ ವೋಲ್ಟೇಜ್ ಏನಾಗಿರುತ್ತೆ? ಡಿಫ್ರೆಂಟ್ ಆಗಿರುತ್ತೆ. ಸೊ ಪ್ರತಿಯೊಂದು ಕಾಂಪೊನೆಂಟ್ ಅಂದರೆ ಎಲೆಕ್ಟ್ರಿಕ್ ಲ್ಯಾಂಪ್ ಮತ್ತು ಕಂಡಕ್ಟರಲ್ಲಿ ಇರುವಂಥ ವೋಲ್ಟೇಜನ್ನು ನೀವೇನು ಮಾಡಬೇಕು? ಫೈಂಡ್ ಔಟ್ ಮಾಡಬೇಕು. ಸೊ ಆಸ್ ಇನ್ ದ ಕೇಸ್ ನೀವೇನು ಮಾಡ್ತೀರಾ? ಟೋಟಲ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ತೀರಾ, ಅದರಿಂದ ಐ ಕಂಡುಹಿಡಿತಾರೆ. ಟೋಟಲ್ ರೆಸಿಸ್ಟೆನ್ಸ್ ಏನಾಗಿರುತ್ತೆ? RS is equal to RL plus RC. ಸೊ 20 plus 4 is equal to 24 ohm. ನೆಕ್ಸ್ಟ್ ಏನು ಬೇಕು ನಿಮಗೆ? ಕರೆಂಟ್ ಬೇಕು. I is equal to V by R. V ಎಷ್ಟಿದೆ? V is given for 6 divided by 24. ಸೊ I ಏನಾಗಿರುತ್ತೆ? 6 1 6 4 is equal to 0.75 ಆಂಪಿಯರ್. ಸೊ ನಿಮಗೆ I ವ್ಯಾಲ್ಯೂನೇ ಸಿಕ್ತು 0.75 ಆಂಪಿಯರ್. ನೆಕ್ಸ್ಟ್ ಏನು ಮಾಡಬೇಕು? ಯು ಹ್ಯಾವ್ ಟು ಫೈಂಡ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ಬೋತ್ ಆಫ್ ದೀಸ್. ಸೊ ಇದು ನಾನು ಏನು ಮಾಡ್ಕೋತೀನಿ? 1.4 ಅಂತ ಬರ್ಕೋತೀನಿ ಫಾರ್ ಮೈ ಸಿಂಪ್ಲಿಫೈ ಮಾಡೋದಕ್ಕೆ. ನೆಕ್ಸ್ಟ್ ಏನು ಮಾಡ್ತೀರಾ? ವೋಲ್ಟೇಜನ್ನು ಫೈಂಡ್ ಔಟ್ ಮಾಡಬೇಕು. ಇನ್ ದ ಲ್ಯಾಂಪಲ್ಲಿ VL ಅಂತ ಬರ್ಕೊಳ್ಳೋಣ. ಇಲ್ಲೇನಾಗಿರುತ್ತೆ? VC ಆಗಿರುತ್ತೆ. VL ಏನಾಗಿರುತ್ತೆ? ರೆಸಿಸ್ಟೆನ್ಸ್ ಮತ್ತು I ಅಲ್ವಾ? I ಸೇಮ್ ಇರುತ್ತೆ. V is equal to IR ಇರೋದ್ರಿಂದ V equals I into RL. ಇಲ್ಲೇನಾಗಿರುತ್ತೆ? V is equal to I into RC. ನೆಕ್ಸ್ಟ್ ಏನಾಗಿರುತ್ತೆ? I ವ್ಯಾಲ್ಯೂ ಎಷ್ಟಿದೆ? 1/4 ಇಂಟು ಇದ್ರದ್ದು ರೆಸಿಸ್ಟೆನ್ಸ್ ಎಷ್ಟಿದೆ? 20. ಸೊ ಎಷ್ಟಾಗಿರುತ್ತೆ? 4 1s 4 5s 5 ವೋಲ್ಟ್. ಸೊ ಇದ್ರದ್ದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿರುತ್ತೆ? I ಎಷ್ಟಿದೆ? 1/4. ರೆಸಿಸ್ಟೆನ್ಸ್ ಎಷ್ಟಿದೆ ಇದ್ರದ್ದು? 4 ಕ್ಯಾನ್ಸಲ್ ಆಗುತ್ತೆ, ನಿಮ್ಗೆ ಉಳಿಯೋದು 1. ಸೊ ಇಲ್ಲಿ ನೋಡಿ 1 ವೋಲ್ಟು ಮತ್ತು 5 ವೋಲ್ಟನ್ನು ಆ್ಯಡ್ ಮಾಡಿದ್ರೆ ನಿಮ್ಗೆ ಟೋಟಲಾಗಿ ಎಷ್ಟು ಆನ್ಸರ್ ಬರುತ್ತೆ? 6 ವೋಲ್ಟ್. ಸೊ ಇದು ಕೂಡ ತುಂಬ ಸಿಂಪಲ್ ಪ್ರಾಬ್ಲಮ್, ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡಬೇಕಷ್ಟೆ. ನೆಕ್ಸ್ಟ್ ಕ್ವಶನ್ ಏನು? 65th one. ಫಾರ್ ಮ್ಯಾಕ್ಸಿಮಮ್ ಪವರ್ ಕನ್ಸಂಪ್ಷನ್ ಆಲ್ ಗಿವನ್ ರೆಸಿಸ್ಟರ್ ಶುಡ್ ಬಿ ಕನೆಕ್ಟೆಡ್ ಇನ್. ನಾನು ಆಗಲೇ ಹೇಳಿದ್ದೀನಿ P is equal to V²/R. ಪವರನ್ನ ಯಾವಾಗಲೂ V ಮತ್ತು R ಇಂದ ರೇಟ್ ಮಾಡ್ತೀವಿ ಅಂತಂದರೆ ಏನಾಗಿರುತ್ತೆ? ರಿಲೇಷನ್ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲೇನಾಗಿರುತ್ತೆ? P ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು R. ಸೊ R ಕಮ್ಮಿ ಆದರೆ ಪವರ್ ಜಾಸ್ತಿ ಆಗುತ್ತೆ, ಪವರ್ ಕಮ್ಮಿ ಆದರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಪವರ್ ಕನ್ಸಂಪ್ಷನ್ ಇರಬೇಕು ಅಂತಂದರೆ ಗಿವನ್ ರೆಸಿಸ್ಟಾರ್ ಶುಡ್ ಬಿ ಕನೆಕ್ಟೆಡ್. ಸೊ ರೆಸಿಸ್ಟಾರ್ಸ್ನ ಹೇಗೆ ಕನೆಕ್ಟ್ ಮಾಡಿರಬೇಕು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ಕೊಳ್ಳಿ, ರೆಸಿಸ್ಟರ್ಸ್ನ ಹೇಗೆ ಕನೆಕ್ಟ್ ಮಾಡಿರಬೇಕು ಅಂತಂದರೆ ರೆಸಿಸ್ಟೆನ್ಸ್ ಏನಾಗಿರಬೇಕು? ಪವರ್ ಜಾಸ್ತಿ ಇರಬೇಕು ಅಂದರೆ ರೆಸಿಸ್ಟರ್ ಶುಡ್ ಬಿ ಲೀಸ್ಟಾಗಿ ಕನೆಕ್ಟ್ ಆಗಿರಬೇಕು. ಅಂದರೆ ನಾನು ಏನು ಹೇಳಿದ್ದೆ ಆಗಲೇ ಅವೆಲ್ಲನೂ ಹೇಗೆ ಕನೆಕ್ಟ್ ಮಾಡಿರಬೇಕು? ಪ್ಯಾರಲಲ್. ಸೊ ಈ ಥರ ಒಂದಕ್ಕೊಂದು ಲಿಂಕ್ ಮಾಡಿಕೊಂಡು ಆನ್ಸರ್ ಫೈಂಡ್ ಔಟ್ ಮಾಡ್ತೀರ. ನೆಕ್ಸ್ಟ್ ಕ್ವಶನ್, ವಾಟ್ ವಿಲ್ ಹ್ಯಾಪನ್ ಇಫ್ ಅನ್ ಎಲೆಕ್ಟ್ರಿಕ್ ಓವನ್ ಆಫ್ ರೇಟಿಂಗ್ 3 kilowatt 220 volt is operated in a domestic electric circuit 220 volt that has a current rating of 10 ampere. Give the reason to justify your answer. ಸೊ ಇಲ್ಲಿ ಏನು ಹೇಳಿದ್ದಾರೆ? ವಾಟ್ ವಿಲ್ ಹ್ಯಾಪನ್ ಇಫ್ ಅನ್ ಎಲೆಕ್ಟ್ರಿಕ್ ಓವನ್ ಇಸ್ ರೇಟೆಡ್ ಅಟ್ 3 kilowatt 220 volt. ಸೊ ಏನು ಕೊಟ್ಟಿದ್ದಾರೆ? ವ್ಯಾಟ್ ಮತ್ತು ಪವರ್. ಕಿಲೋವ್ಯಾಟ್ ಅಂದರೆ ಏನು? ಪವರ್ ಕೊಟ್ಟಿದ್ದಾರೆ. ಎಷ್ಟು? 3 kilowatt. 3 kilowatt ಅಂದರೆ 3000 ವ್ಯಾಟ್. ಆ್ಯಂಡ್ ಅದರದ್ದು ವೋಲ್ಟೇಜ್ ಕನ್ಸಂಪ್ಷನ್ ರೇಟಿಂಗ್ ಎಷ್ಟಿದೆ? 220 ವೋಲ್ಟ್. ಸೊ ನೀವೇನು ಮಾಡ್ತೀರಾ? ಆಪರೇಟೆಡ್ ಇನ್ ಅ ಡೊಮೆಸ್ಟಿಕ್ ಸರ್ಕ್ಯೂಟ್ ರೇಟಿಂಗ್ 10 ಆಂಪಿಯರ್.
ಸೊ ರೇಟಿಂಗ್ ಅಂತ ನಾನು ಕಳೆದ ಕ್ಲಾಸಲ್ಲಿ ಹೇಳಿದೆ, ರೇಟಿಂಗ್ ಕೊಟ್ಟಿದ್ದಾರೆ. ಸೊ 10 ಆಂಪಿಯರ್ ರೇಟಿಂಗ್ ಅಂತಂದರೆ, ಸೊ ಆ 10 ಆಂಪಿಯರ್ಗಿಂತ ಹೆಚ್ಚು ಕರೆಂಟ್ ಇದ್ರ ಮೇಲೆ ಪಾಸ್ ಆದಾಗ ಏನಾಗುತ್ತೆ, ಹೀಟ್ ಪ್ರೊಡ್ಯೂಸ್ ಆಗಿ ನೆಕ್ಸ್ಟ್ ಏನಾಗಿರುತ್ತೆ, ಫ್ಯೂಸು ಮೆಲ್ಟ್ ಆಗುತ್ತೆ. ಸೊ ಇದು ಪವರ್ ಕನ್ಸಂಪ್ಷನ್ ಆಗಬೇಕಾದ್ರೆ ನಾವು ಎಷ್ಟು ಎಲೆಕ್ಟ್ರಿಕ್ ಕರೆಂಟ್ ಕನ್ಸಂಪ್ ಆಗ್ತಾ ಇದೆ ಅಂತ ನೋಡಿ ನೆಕ್ಸ್ಟ್ ಏನು ಮಾಡಬೇಕು, ಅದು 10 ಆಂಪಿಯರ್ಗಿಂತ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಂತ ನೋಡಿ ವಿ ಹ್ಯಾವ್ ಟು ಜಸ್ಟಿಫೈ ದ ಆನ್ಸರ್. ಸೊ ಮೊದಲು ಏನು ಮಾಡ್ತೀರಾ, ಕರೆಂಟನ್ನು ಫೈಂಡ್ ಔಟ್ ಮಾಡ್ತೀರಾ. ಹೇಗೆ, ಯು ನೋ ದ ಫಾರ್ಮುಲಾ P is equal to VI. I is equal to ಏನಾಗಿರುತ್ತೆ, I equals P by V. P ಎಷ್ಟಿದೆ 220 ಡಿವೈಡೆಡ್ ಬೈ V ಎಷ್ಟಿದೆ, ಸಾರಿ P ಎಷ್ಟಿದೆ 3000 ಡಿವೈಡೆಡ್ ಬೈ 3000 ಡಿವೈಡೆಡ್ ಬೈ ನೆಕ್ಸ್ಟ್ ಏನು ಬರುತ್ತೆ 220. ಸೊ ಆನ್ಸರ್ ಏನು ಬರುತ್ತೆ ನಿಮಗೆ 13.63. ಸೊ I is equal to 13.63. ಸೊ ಇಲ್ಲಿ ನೋಡಿ, ಈ ಒಂದು ಎಲೆಕ್ಟ್ರಿಕ್ ಓವನ್ ಏನು ಮಾಡ್ತಾ ಇದೆ, ಎಷ್ಟು ಕರೆಂಟನ್ನು ಕನ್ಸಮ್ ಮಾಡ್ತಾ ಇದೆ 13.63 ಆಂಪಿಯರ್. ಸೊ ಹಾಗಾದ್ರೆ ಈ 10 ಆಂಪಿಯರ್ ರೇಟೆಡ್ ಆಗಿರೋ ಸರ್ಕ್ಯೂಟಲ್ಲಿ ಓಡುತ್ತಾ, ನೋ. ಸೊ ಯುವರ್ ಆನ್ಸರ್ ಶುಡ್ ಬಿ ನೋ. ಯಾಕೆ, ಇಫ್ ಮೋರ್ ದೆನ್ 10 ಆಂಪಿಯರ್ ಕರೆಂಟ್ ಈಸ್ ಫ್ಲೋಡ್ ಥ್ರೂ ಇಲ್ಲಿ ಈ ಒಂದು ಕರೆಂಟಲ್ಲಿ ಹಾಗೆ ಸರ್ಕ್ಯೂಟಲ್ಲಿ ಆಗೇನಾಗಿರುತ್ತೆ, ಹೀಟ್ ಪ್ರೊಡ್ಯೂಸ್ ಆಗಿ ಫ್ಯೂಸು ಮೆಲ್ಟ್ ಆಗುತ್ತೆ. ಆ ಸರ್ಕ್ಯೂಟ್ ಬ್ರೇಕ್ ಆಗಿಬಿಟ್ಟು ಯಾವುದೇ ಒಂದು ಕಾಂಪೊನೆಂಟ್ ಕೂಡ ವರ್ಕ್ ಆಗೋದಿಲ್ಲ. So moving to the next question, two identical resistors are connected first in series and then in parallel respectively. The ratio of their equivalent resistance would be ಅಂತ ಕೇಳಿದೆ. ಸೊ ಎರಡು ರೆಸಿಸ್ಟೆನ್ಸ್ ಇದೆ, R1 and R2 ಅಂತ ನೇಮ್ ಮಾಡೋಣ. R1 R2 ಮೊದಲು ಏನು ಮಾಡಿದ್ದಾರೆ, ಸೀರೀಸ್ ಕನೆಕ್ಟ್ ಮಾಡಿದ್ದಾರೆ ಮತ್ತು ಅದನ್ನ ಪ್ಯಾರಲಲ್ ಕನೆಕ್ಟ್ ಮಾಡಿದ್ದಾರೆ. ಸೊ ದ ರೇಷಿಯೋ ಆಫ್ ಈಕ್ವಿಲೆಂಟ್ ರೆಸಿಸ್ಟನ್ಸ್, ಅದ್ರದ್ದು ರೇಷಿಯೋ ಫೈಂಡ್ ಔಟ್ ಮಾಡಬೇಕು, ಅಂದರೆ RS/RP. ಸೊ ನಾವೇನು ಮಾಡೋಣ, ಮೊದಲು RS ಏನು RP ಏನು ಫೈಂಡ್ ಔಟ್ ಮಾಡೋಣ. RS ಏನಾಗಿರುತ್ತೆ R1 + R2, ಹಾಗೇನಾಗುತ್ತೆ ಈ ರೆಸಿಸ್ಟೆನ್ಸ್ ಏನಾಗಿದೆ ಈಕ್ವಲ್ ಆಗಿದೆ. ಸೊ RS ಏನಾಗುತ್ತೆ R + R ಈಕ್ವಲ್ಸ್ R + R ಈಕ್ವಲ್ಸ್ 2R. ಸೊ ನೆಕ್ಸ್ಟ್ ಏನಾಗುತ್ತೆ RP ಹೇಳ್ತಾ ಇದ್ದಾರೆ 1/RP ಈಕ್ವಲ್ಸ್ 1/R + 1/R. ಏನಾಗಿರುತ್ತೆ R ಸೇಮ್ ಇದೆ, ಹಾಗೇನಾಗುತ್ತೆ ಡೈರೆಕ್ಟಾಗಿ ಕೆಳಗಡೆ R ಇರುತ್ತೆ, ಇಲ್ಲೇನಾಗಿರುತ್ತೆ 2 ಆಗಿರುತ್ತೆ. ಸೊ RP ಈಕ್ವಲ್ಸ್ R/2. ಸೊ ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ, RS ಡಿವೈಡೆಡ್ ಬೈ RP. ಸೊ ಈಗ ಏನಾಗಿರುತ್ತೆ ಏನಾಗಿರುತ್ತೆ RS ಎಷ್ಟಿದೆ, ಸೊ ಯು ಗೆಟ್ ಅನ್ ಆನ್ಸರ್ ಆಫ್ 2R. ಸೊ ಇದೇನಾಗಿರುತ್ತೆ R/2. ಸೊ ಈಗೇನಾಗಿರುತ್ತೆ 2 ಮೇಲ್ಗಡೆ ಹೋಗುತ್ತೆ, R ಕ್ಯಾನ್ಸಲ್ ಆಗುತ್ತೆ, R1/RP ಈಸ್ ಈಕ್ವಲ್ ಟು RS/RP ಈಸ್ ಈಕ್ವಲ್ ಟು 4/1. ಸೊ ಈಗೇನಾಗಿರುತ್ತೆ ಆನ್ಸರ್, ನಿಮ್ಮ ಟೋಟಲ್ ಆನ್ಸರ್ ಅಂತಂದರೆ RS/RP ಈಕ್ವಲ್ಸ್ ಡೈರೆಕ್ಟಾಗಿ ಏನು ಬರ್ತೀರಾ 4:1. ಸೊ ದಿಸ್ ಇಸ್ ಯುವರ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ಏನು, a 9 ohm resistance is cut into 3 equal parts and connected in parallel. Find the equivalent resistance of the combination. ಸೊ 9 ohm ರೆಸಿಸ್ಟೆನ್ಸ್ ಇರೋ ವೈರನ್ನ ಏನು ಮಾಡಿದ್ದಾರೆ 3 ಈಕ್ವಲ್ ಪಾರ್ಟ್ಸ್ ಕಟ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಏನಾಗಿರುತ್ತೆ, ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ಅದನ್ನು ಪ್ಯಾರಲಲ್ ಆಗಿ ನಾನೇನು ಮಾಡ್ತಾ ಇದ್ದೀನಿ, ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇದನ್ನು 3 ಈಕ್ವಲ್ ಪಾರ್ಟ್ಸಾಗಿ ಕನೆಕ್ಟ್ ಮಾಡಿ 9 ohm ರೆಸಿಸ್ಟೆನ್ಸ್ನ 3 ಈಕ್ವಲ್ ಪಾರ್ಟ್ಸ್ ಅಂದರೆ ಎಷ್ಟಾಗಿರುತ್ತೆ, ಒಂದೊಂದ್ರದ್ದು R/3 ಆಗಿರುತ್ತೆ. ಸೊ R ಎಷ್ಟಿರುತ್ತೆ, ಟೋಟಲ್ 9 ಇದೆ, ಅಂದರೆ ಒಂದೊಂದ್ರದ್ದು 3 ohm 3 ohm 3 ohm. ಇದನ್ನು ನಾನು ಹೇಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ, ಪ್ಯಾರಲಲಾಗಿ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ 1/RP ಈಸ್ ಈಕ್ವಲ್ ಟು 1/3 + 1/3 + 1/3. ಸೊ ಆನ್ಸರ್ ಎಷ್ಟಾಗಿರುತ್ತೆ ನಿಮಗೆ 3/3 ಈಕ್ವಲ್ಸ್ 1. ಸೊ RP ಈಸ್ ಈಕ್ವಲ್ ಟು ಎಷ್ಟಾಗಿರುತ್ತೆ 1 ohm. ಸೊ ನೆಕ್ಸ್ಟ್ ಕ್ವಶನ್, ನಾನು ಇದನ್ನು ನೋಡಿ, ನಾನು ಆಗ್ಲಿಂದ ಏನು ಮಾಡ್ತಾ ಇದ್ದೀನಿ, ಐ ಆಮ್ ಸಾಲ್ವಿಂಗ್ ಇಟ್ ಆಸ್ ಡೈರೆಕ್ಟಾಗಿ ಸಾಲ್ವ್ ಮಾಡ್ತಾ ಇದ್ದೀನಿ. ನೀವು ಎಕ್ಸಾಮಲ್ಲಿ ಏನು ಬರಬೇಕು, ಪಾಯಿಂಟ್ ಟು ಪಾಯಿಂಟ್ ಗಿವನ್ ಡೇಟಾ ಫಾರ್ಮುಲಾ ಎಲ್ಲ ಬರೆದು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫಿಕೇಶನ್ಸ್ನ ತೋರಿಸಿ. ಸೊ ನೆಕ್ಸ್ಟ್ ಕ್ವಶನ್ ಏನು, a wire of length L made up of resistivity rho is cut into 2 equal parts. The resistivity of each part is equal to ಅಂತ ಕೇಳಿದ. ಇಲ್ಲಿ ನೋಡಿ ರೆಸಿಸ್ಟೆನ್ಸ್ ಹೇಳ್ತಾ ಇಲ್ಲ. ರೆಸಿಸ್ಟೆನ್ಸ್ ಅಕಸ್ಮಾತ್ ರೆಸಿಸ್ಟೆನ್ಸ್ ಆಗಿದ್ರೆ ಏನಾಗ್ತಾ ಇತ್ತು R/2 ಆಗ್ತಾ ಇತ್ತು.
ಬಟ್ ನಿಮಗೆ ಗೊತ್ತಿದೆ ಏನು, ರೆಸಿಸ್ಟಿವಿಟಿ ಓನ್ಲಿ ಡಿಪೆಂಡ್ಸ್ ಅಪಾನ್ ನೇಚರ್ ಆಫ್ ಮೆಟೀರಿಯಲ್. ಅಲ್ಲಿ ಲೆಂತ್ ಮೇಲೂ ಡಿಪೆಂಡ್ ಆಗಲ್ಲ, ಏರಿಯಾ ಮೇಲೂ ಡಿಪೆಂಡ್ ಆಗಲ್ಲ. ಸೊ ರೆಸಿಸ್ಟಿವಿಟಿ ವಿಲ್ ಬಿ ಈಕ್ವಲ್ ಟು ರೋ ಇಟ್ ಸೆಲ್ಫ್. ಯಾಕಂದರೆ ಆಗಲೇ ಹೇಳಿದ್ದೀನಿ, ರೆಸಿಸ್ಟಿವಿಟಿ ಇಸ್ ನಥಿಂಗ್ ಬಟ್ ಅ ಕಾನ್ಸ್ಟೆಂಟ್ ವ್ಯಾಲ್ಯೂ. ಕಾನ್ಸ್ಟೆಂಟ್ ವ್ಯಾಲ್ಯೂ ಯಾವತ್ತೂ ಕೂಡ ಚೇಂಜ್ ಆಗಲ್ಲ. ಅದನ್ನು ಹಾಫ್ ಮಾಡೋದಾಗಲಿ ಡಬಲ್ ಮಾಡೋಕ್ಕಾಗಲಿ ಯಾವತ್ತಿಗೂ ಆಗಲ್ಲ. ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾ ಇದೆ, ದ ರೆಸಿಸ್ಟಾರ್ಸ್ R1 and R2 ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ R1 ಮತ್ತು R2 ಪ್ಯಾರಲಲ್ ಕನೆಕ್ಟ್ ಮಾಡಿದ್ದಾರೆ. ದ ಈಕ್ವಿಲೆಂಟ್ ರೆಸಿಸ್ಟೆನ್ಸ್ ಏನಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಏನು ಸರ್ ಇದು ಈ ಥರ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ನೀವೇನು ಮಾಡ್ತೀರಾ, ಡೈರೆಕ್ಟಾಗಿ ಫಾರ್ಮುಲಾ ಬರ್ಕೋತೀರಾ. 1/RP = 1/R1 + 1/R2. ಸೊ ಇದೆಲ್ಲರಿಗೂ ಗೊತ್ತಿದೆ ಅಲ್ವಾ. ನೆಕ್ಸ್ಟ್ ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡ್ತೀರಾ ಅಷ್ಟೇ. ಸೊ ಇದನ್ನೇನು ಮಾಡ್ತೀರಾ, LCM ತಗೋತೀರಾ. R1 × R2 ಆಗುತ್ತೆ. ಇದೇನಾಗುತ್ತೆ, R2 ಈ ಕಡೆ ಹೋಗುತ್ತೆ, R1 ಈ ಕಡೆ ಬರುತ್ತೆ, ಆಗೇನಾಗುತ್ತೆ R2 + R1. ಸೊ ಈಗ ಏನಾಗುತ್ತೆ 1/RP. ಸೊ ಇದನ್ನು ಏನು ಮಾಡ್ತೀರಾ, ಎರಡನ್ನೂ ಕೂಡ ಉಲ್ಟಾ ಮಾಡ್ಕೋತೀರಾ. ಏನಾಗಿರುತ್ತೆ, 1RP = R1 × R2 / R1 + R2. ಸಿಮಿಲರ್ ಎಲ್ಲಿದೆ, ಆಪ್ಷನ್ ಯಾವುದು ಸಿಮಿಲರ್ ಆಗಿದೆ ಅಂತಂದರೆ ಯು ಆನ್ಸರ್ ಇಸ್ R1 × R2 / R1 + R2, ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ಏನಿದೆ, ನೈಕ್ರೋಮ್ ವೈರ್ ಹ್ಯಾಸ್ ಅ ರೆಸಿಸ್ಟೆನ್ಸ್ ಆಫ್ 10 Ohm. ಫೈಂಡ್ ದ ರೆಸಿಸ್ಟೆನ್ಸ್ ಆಫ್ ಅನದರ್ ನೈಕ್ರೋಮ್ ವೈರ್ ಹೂಸ್ ಲೆಂತ್ ಇಸ್ 3 times ಆ್ಯಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 4 times ದ ಫಸ್ಟ್ ವೈರ್. ಏನೇನು ಕೊಟ್ಟಿದ್ದಾರೆ, ವೈರ್ ಹ್ಯಾಸ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, R = 10 Ohm. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಫೈಂಡ್ ದ ರೆಸಿಸ್ಟೆನ್ಸ್ ಆಫ್ ಅನದರ್ ವೈರ್, ಇನ್ನೊಂದು ವೈರ್ ಇದೆಯಂತೆ, ಹೂಸ್ ಲೆಂತ್ ಇಸ್ 3 times. ಸೊ ಅದರದ್ದು ಲೆಂತ್ ಏನಾಗಿರುತ್ತೆ, L' ಅಂತ ತಗೊಂಡ್ರೆ ಇದು L, ಇದು A ಅಂತ ತಗೊಂಡ್ರೆ ಇದ್ರದ್ದು 3 times ಲೆಂತ್ ಇದೆಯಂತೆ. ಹಾಗೆ ಏರಿಯಾ ಏನಿದೆ A' ಏನಾಗಿದೆ 4 times ಆಫ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಸೊ ಈಗ ಏನು ಮಾಡ್ತೀರಾ, ರೆಸಿಸ್ಟೆನ್ಸ್ ಆಫ್ ನ್ಯೂ ವೈರ್ ಏನಾಗಿರುತ್ತೆ, ರೋ L'/A'. ಸೊ L' ಅಂದ್ರೆ ಏನು, ನಿಮಗೆ ಆಗಲೇ ಹೇಳಿದೆ 3L. A' ಅಂದ್ರೆ ಏನು, 4A. ಸೊ ಇದನ್ನು ಸ್ವಲ್ಪ ಈಚೆ ತಗೋತೀರಾ, 3 × 4 ರೋ L/A. ಸೊ ಅಗೇನ್ 3 × 4 ರೋ L/A ಅಂದರೆ ಏನು, ರೋ L/A ಇಸ್ ನಥಿಂಗ್ ಬಟ್ R, 3/4. ನಿಮಗೆ ರಿಲೇಷನ್ ಸಿಕ್ತು. ಸೊ ಇದನ್ನೇನು ಮಾಡ್ತೀರಾ, 10 ಜೊತೆ R ವ್ಯಾಲ್ಯೂ ಗೊತ್ತಿದೆ ನಿಮಗೆ, 10 ಇಲ್ಲೇ ಕೊಟ್ಟಿದ್ದಾರೆ. ಸೊ R' = 3/4 × 10, 30 / 4 ಮಾಡ್ತೀರಾ. ಸೊ ಎಷ್ಟಾಗುತ್ತೆ ಆನ್ಸರ್, 30 / 4. 30 / 4 ಅಂದರೆ ಇಟ್ ವುಡ್ ಬಿ ಈಕ್ವಲ್ ಟು 7.5. 7.5 ಇಸ್ ದ ರೆಸಿಸ್ಟೆನ್ಸ್ ಆಫ್ ನ್ಯೂ ವೈರ್. ನೆಕ್ಸ್ಟ್ ಕ್ವಶನ್ ಏನು ಹೇಳಿದ್ದಾರೆ, ಫ್ರಮ್ ದ ವ್ಯಾಲ್ಯೂಸ್ ಗಿವನ್ ಬಿಲೋ ಪ್ಲಾಟ್ ಅ ಗ್ರಾಫ್ ಆಫ್ ಕರೆಂಟ್ I versus V. ಶೋ ದಟ್ ದ ಡೇಟಾ ಇಸ್ ಕಂಫರ್ಮೇಟ್ಲಿ ಆಫ್ ದ ಓಮ್ಸ್ ಲಾ. ಸೊ ಈಗ ಏನು ಮಾಡ್ತೀರಾ, ಇಲ್ಲೊಂದು ವ್ಯಾಲ್ಯೂಸ್ ಎಷ್ಟು ಕೊಟ್ಟಿದ್ದಾರೆ, ನೀವೇನು ಮಾಡಬೇಕು, ಅದ್ರದ್ದು ಗ್ರಾಫನ್ನು ಪ್ಲಾಟ್ ಮಾಡಬೇಕು. ಹೇಗೆ ಪ್ಲಾಟ್ ಮಾಡ್ತೀರಾ, ಎಕ್ಸ್ ಆಕ್ಸಿಸ್ನ ನೀವೇನಂತ ತಗೋತೀರಾ, ವೋಲ್ಟೇಜ್ ಅಂತ ತಗೋತೀರಾ, ವೈ ಆಕ್ಸಿಸ್ನ ವೈ ಅಂತ ತಗೋತೀರಾ. ವ್ಯಾಲ್ಯೂಸ್ ಏನು ಕೊಟ್ಟಿದ್ದಾನೆ ಬರ್ಕೋತೀರಾ. ಏನು ಕೊಟ್ಟಿದ್ದಾರೆ ಇದ್ರದ್ದು, 1.2, 2.4, 3.6 ಆ್ಯಂಡ್ 4.8. ನೆಕ್ಸ್ಟ್ ಇಲ್ಲೇನು ಬರ್ತೀರಾ, 0.1, 0.2, 0.3 ಆ್ಯಂಡ್ 0.4. ನಿಮಗೆ ಗ್ರಾಫ್ ಹೇಗೆ ಬರುತ್ತೆ, ಹೀಗೆ ಬರುತ್ತೆ, ಸ್ಟ್ರೈಟ್ ಲೈನಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಏನು ಹೇಳ್ತಾನೆ, ಶೋ ದಟ್ ಇದನ್ನು ನೀಟಾಗಿ ನೀವು ಎಕ್ಸಾಮಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ಶೋ ದಟ್ ಇಟ್ ಇಸ್ ಕಂಫಾರ್ಮಿಟಿ ಆಫ್ ಓಮ್ಸ್ ಲಾ. ಇದು ಓಮ್ಸ್ ಲಾನೇ ಅಂತ ಹೇಳಬೇಕಂತೆ. ಹೇಗೆ ಹೇಳೋದು, ನಿಮ್ಗೆ ಗೊತ್ತಿದೆ ಓಮ್ಸ್ ಲಾ ಅಂದ್ರೇನು, ವೋಲ್ಟೇಜ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್. ಸೊ ಈಗ ಏನಾಗ್ತಾ ಇದೆ, ಇಲ್ಲಿ 0.1 ಇರೋದು 1.2 ಆಗಿದೆ. ಸೊ ಅಂದರೆ ಏನು, ನಿಮ್ಗೆ ಗೊತ್ತಿದೆ V = IR ಅಲ್ವಾ. ಸೊ R ಎಷ್ಟೇನಾಗಿರುತ್ತೆ ನಿಮಗೆ, V/I. V/I ಅಂದರೆ ಎಷ್ಟು, 0.1 / 1.2 ಎಷ್ಟಾಗುತ್ತೆ, 1/12. ಅದೇ ಥರ ಈ ಬಾಕ್ಸನ್ನು ಕ್ಲಾರಿಫೈ ಮಾಡಿದಾಗ ನಿಮಗೆ 2/24 ಅಂದರೆ ಇಟ್ ವಿಲ್ ಬಿ ಈಕ್ವಲ್ 1/12. ಇಲ್ಲೆಲ್ಲ ಹೋದರೂ ರೆಸಿಸ್ಟೆನ್ಸ್ ಏನಾಗ್ತಾ ಇದೆ, ಸೇಮ್ ಇರುತ್ತೆ. ಸೊ ಇಟ್ ಇಸ್ ಕಂಫರ್ಮಿಟಿ ಸೇಯಿಂಗ್ ದಟ್ ಇಟ್ ಇಸ್ ಅ ಓಮ್ಸ್ ಲಾ. ನೀಟಾಗಿ ನೀವೆಲ್ಲ ವ್ಯಾಲ್ಯೂಸ್ನು ಕ್ಯಾಲ್ಕುಲೇಟ್ ಮಾಡಿ, ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡಿ, ಎಲ್ಲ ಈಕ್ವಲ್ ಬಂದು ನಂತರ ಏನು ಮಾಡ್ತೀರಾ, ಆಸ್ ಕರೆಂಟ್ ಇಸ್ ಚೇಂಜಿಂಗ್, ವೋಲ್ಟೇಜ್ ಇಸ್ ಆಲ್ಸೋ ಚೇಂಜಿಂಗ್ ವಿತ್ ರೆಸ್ಪೆಕ್ಟಿವ್ ರೆಸಿಸ್ಟೆನ್ಸ್ ಏನಾಗಿದೆ, ಕಾನ್ಸ್ಟೆಂಟ್ ಆಗಿ ಉಳ್ಕೋತಾ ಇದೆ. ಹೆನ್ಸ್ ಇಟ್ ಈಸ್ ಕಂಫರ್ಮೇಟ್ಲಿಂಗ್ ದ ಓಮ್ಸ್ ಲಾ ಅಂತ ಬರೀತೀರಾ ಅಷ್ಟೇ. ನೆಕ್ಸ್ಟ್ 73rd ಕ್ವಶನ್ ಏನು ಹೇಳ್ತಾ ಇದೆ, ಅ ವೈರ್ ಆಫ್ ಗಿವನ್ ಮೆಟೀರಿಯಲ್ ಹ್ಯಾವಿಂಗ್ ಲೆಂತ್ L ಅಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ A ಹ್ಯಾಸ್ ಅ ರೆಸಿಸ್ಟೆನ್ಸ್ ಆಫ್ 4 Ohm.
find the resistance of another wire the same material having L by 2 and cross section A 2A. ಸೊ ಇದು ಈ ಥರ ಕ್ವಶನ್ ಆಗಲೇ ತುಂಬ ಸಲ ಮಾಡಿಸಿದ್ದೀನಿ. ಸೊ ಇದನ್ನು ನಾನೇನು ಮಾಡ್ತಾ ಇದ್ದೀನಿ, ಡೈರೆಕ್ಟಾಗಿ ಸಾಲ್ವ್ ಮಾಡ್ತೀನಿ. ಹೇಗೆ, ವಿ ಹ್ಯಾವ್ ಟು ಫೈಂಡ್ ದ ರೆಸಿಸ್ಟೆನ್ಸ್ ಆಫ್ ಅನದರ್ ವೈರ್ ಅಂದರೆ ನ್ಯೂ ವೈರ್, ಆ ಡ್ಯಾಶ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಈಕ್ವಲ್ಸ್ ಏನಾಗಿರುತ್ತೆ, ರೋ ಎಲ್ ಡ್ಯಾಶ್ ಬೈ ಎ ಡ್ಯಾಶ್. ಸೊ ಈಗ ಏನಾಗ್ತಾ ಇದೆ, ಆರ್ ಡ್ಯಾಶ್ ಇಸ್ ಈಕ್ವಲ್ ಟು ರೋ ಇಂಟು ಎಲ್ ಡ್ಯಾಶ್ ಅಂದ್ರೇನು, ಎಲ್ ಬೈ ಟು, ರೋ ಇಂಟು ಎಲ್ ಬೈ ಟು ಇಂಟು ಎ ಡ್ಯಾಶ್ ಅಂದ್ರೇನು, 1 ಬೈ ಎ ಡ್ಯಾಶ್ ಅಂದರೆ ಇಟ್ ವಿಲ್ ಬಿ 2A ಅಲ್ವಾ. ಏನಾಗಿರುತ್ತೆ ಆನ್ಸರು, ರೋ ಇಂಟು ಎಲ್ ಬೈ 4A ಅಲ್ವಾ. ಹೇಗಿರುತ್ತೆ, ಆರ್ ಡ್ಯಾಶ್ ಇಸ್ ಈಕ್ವಲ್ ಟು 1 ಬೈ 4 ಇಂಟು ರೋ ಎಲ್ ಬೈ ಎ. ಸೊ ಆರ್ ಡ್ಯಾಶ್ ಇಸ್ ಈಕ್ವಲ್ ಟು 1 ಬೈ 4 ಇಂಟು ರೋ ಎಲ್ ಬೈ ಎ ಅಂದ್ರೇನು, ಆರ್. ಸೊ ಆರ್ ಡ್ಯಾಶ್ ಇಸ್ ಈಕ್ವಲ್ ಟು 1 ಬೈ 4 ಆರ್. ಆರ್ ಡ್ಯಾಶ್ ಇಸ್ ಈಕ್ವಲ್ ಟು ಆರ್ ವ್ಯಾಲ್ಯೂ ಎಷ್ಟಿದೆ, 4 ಕೊಟ್ಟಿದ್ದಾರೆ, ಇಂಟು 4 4 4 ಕ್ಯಾನ್ಸಲ್. ಆರ್ ಡ್ಯಾಶ್ ಇಸ್ ಈಕ್ವಲ್ ಟು 1 ಓಮ್. ಇಟ್ ಇಸ್ ಯುವರ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಏನಿದೆ, 74th. 5 bulbs of 40 watt each are connected in series is an electric circuit. ಏನು ಕೇಳಿದ್ದಾರೆ ಕ್ವಶನ್ಸು, 5 ಬಲ್ಬ್ ಇದೆ 40 ವ್ಯಾಟ್ದು, ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಸೊ ನಾ ಏನು ಕೇಳಿದೆ ಫಸ್ಟ್ ಕ್ವಶನ್ನು, ವಿಲ್ ದ ಬಲ್ಬ್ಸ್ ಗ್ಲೋ ಇನ್ ದ ಸೇಮ್ ಬ್ರೈಟ್ನೆಸ್, ಜಸ್ಟಿಫೈ ಯೋರ್ ಆನ್ಸರ್. ಯಾವಾಗ ಸೇಮ್ ಬ್ರೈಟ್ನೆಸ್ ಇಂದ ಗ್ಲೋ ಆಗುತ್ತಾ, ಹೌದು, ಖಂಡಿತ ಹೌದು. ಯಾಕೆ, ಅಲ್ಲಿ ಹೋಗ್ತಾ ಇದು ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿರೋದ್ರಿಂದ ಪ್ರತಿಯೊಂದಕ್ಕೂ ಹೋಗ್ತಾ ಇರೋಂಥ ಕರೆಂಟ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ವೆನ್ ಒನ್ ಬಲ್ಬ್ ಗೆಟ್ ಫ್ಯೂಸ್ಡ್, ಒನ್ ಬಲ್ಬ್ ಏನಾಗ ಫ್ಯೂಸ್ಡ್ ಅಂದ್ರೆ ಏನು, ವರ್ಕ್ ಆಗಲಿಲ್ಲ, ಸ್ಟಾಪ್ ಆಯಿತು, ಕೆಟ್ಟೋಯ್ತು ಅಂತಂದ್ರೆ ವಾಟ್ ಹ್ಯಾಪನ್ಸ್ ಟು ದ ಸರ್ಕ್ಯೂಟ್, ಸರ್ಕ್ಯೂಟ್ ಏನಾಗುತ್ತೆ, ಬ್ರೇಕ್ ಆಗುತ್ತೆ. ಬ್ರೇಕ್ ಆದಾಗ ವಿಲ್ ಅದರ್ ಬಲ್ಬ್ಸ್ ಗ್ಲೋ, ಖಂಡಿತ ಇಲ್ಲ. ನೆಕ್ಸ್ಟ್, ಟು ಓವರ್ಕಮ್ ದಿಸ್ ಪ್ರಾಬ್ಲಮ್ ಹೌ ಶುಡ್ ದ ಬಲ್ಬ್ಸ್ ಶುಡ್ ಬಿ ಕನೆಕ್ಟೆಡ್, ಹೇಗೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತೀರಾ. ಅಂಡ್ ಲಾಸ್ಟ್ ಏನಿದು, ಹೌ ಎಲೆಕ್ಟ್ರಿಕಲ್ ಗ್ಯಾಜೆಟ್ಸ್ ಆರ್ ಕನೆಕ್ಟೆಡ್ ಇನ್ ಡೊಮೆಸ್ಟಿಕ್, ನಮ್ಮ ಮನೆಗಳಲ್ಲಿ ಹೇಗೆ ಕನೆಕ್ಟ್ ಮಾಡಿರ್ತಾರೆ ಆಸ್ ಯೂಶುವಲ್, ಸೇಮ್ ಆನ್ಸರ್ ಬರುತ್ತೆ, ಪ್ಯಾರಲಲ್. ನೆಕ್ಸ್ಟ್ ಕ್ವಶನ್ ಏನು, ಆ ಮೆಟೀರಿಯಲ್ ಯೂಸ್ಡ್ ಫಾರ್ ಮೇಕಿಂಗ್ ಹೀಟಿಂಗ್ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕ್ ಹೀಟಿಂಗ್ ಡಿವೈಸಸ್ ಶುಡ್ ಹ್ಯಾವ್. ಸೊ ಹೀಟಿಂಗ್ ಡಿವೈಸಸ್ನ ಯೂಸ್ ಮಾಡಬೇಕು ಅಂದರೆ ಅದಕ್ಕೆ ಏನೇನು ಪ್ರಾಪರ್ಟೀಸ್ ಇರಬೇಕು. ಸೊ ನಾನು ಕಳೆದ ಕ್ಲಾಸಲ್ಲಿ ಹೇಳಿದ್ದೆ, ಹೀಟಿಂಗ್ ಡಿವೈಸಸ್ ಇರಬೇಕು ಅಂದರೆ ರೆಸಿಸ್ಟಿವಿಟಿ ಏನಾಗಿರಬೇಕು, ತುಂಬ ಜಾಸ್ತಿ ಇರಬೇಕು. ಸೊ ರೆಸಿಸ್ಟಿವಿಟಿ ಜಾಸ್ತಿ ಇದ್ದಾಗ ಕರೆಂಟ್ ತುಂಬ ಥರದ್ದು ಏನಾಗುತ್ತೆ, ಹೀಟ್ ತುಂಬ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಏನಾಗಿರಬೇಕು, ಹೈ ಮೆಲ್ಟಿಂಗ್ ಪಾಯಿಂಟ್ ಕೂಡ ತುಂಬ ಜಾಸ್ತಿ ಇರಬೇಕು. ಸೊ ಹೀಟ್ ಎಷ್ಟೇ ಪ್ರೊಡ್ಯೂಸ್ ಆದರೂ ಕೂಡ ಆ ಒಂದು ಕಂಡಕ್ಟರ್ ಅಥವಾ ಒಂದು ಡಿವೈಸ್ ಏನಾಗಲ್ಲ, ಮೆಲ್ಟ್ ಆಗಲ್ಲ. ಸೊ ಆನ್ಸರ್ ಏನಾಗಿರುತ್ತೆ, ಹೈ ರೆಸಿಸ್ಟಿವಿಟಿ ಆ್ಯಂಡ್ ಹೈ ಮೆಲ್ಟಿಂಗ್ ಪಾಯಿಂಟ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಟಿಲ್ ಇಯರ್ ನಾವು 75 ಕ್ವಶನ್ಸ್ನ ಸಾಲ್ವ್ ಮಾಡಿದ್ದೀವಿ. ಅಟ್ ಲಾಸ್ಟ್ ಸ್ವಲ್ಪ ಅಪ್ಲಿಕೇಶನ್ ಮತ್ತು ಅಡ್ವಾನ್ಸ್ ಲೆವೆಲ್ ಕ್ವಶನ್ನ ಆ್ಯಂಡ್ ರಿಲೇಟೆಡ್ ಟು ರೆಸಿಸ್ಟೆನ್ಸ್ ಡಿಫ್ರೆಂಟ್ ಡಯಾಗ್ರಾಮ್ಸ್ನ ಕೊಟ್ಟು ಅದ್ರ ರೆಸಿಸ್ಟೆನ್ಸ್ ಕರೆಂಟ್ ಫೈಂಡ್ ಔಟ್ ಮಾಡೋದನ್ನ ಅಟ್ ಲಾಸ್ಟ್ ಪಾರ್ಟ್ ಬೈ ಡೀಲಿಂಗ್ 100 ಕ್ವಶನ್ಸ್ ಐ ವಿಲ್ ಸಾಲ್ವ್ ಇಟ್. ಸೊ ಈ ಒಂದು ಸೆಷನ್ ಎಲ್ಲರಿಗೂ ತುಂಬ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ತುಂಬ ಡೈರೆಕ್ಟಾಗಿ ಸಾಲ್ವ್ ಮಾಡಿದ್ದೀನಿ. ಇನ್ ನೋಟ್ಸ್ ನೀವು ಕೂಡ ಆ ಒಂದು ಲೆಕ್ಕಗಳನ್ನ ನಿಧಾನವಾಗಿ ಏನೇನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಂಡು ಲೈನ್ ಬೈ ಲೈನ್ ಸಾಲ್ವ್ ಮಾಡಿ ಅಂತ ಹೇಳ್ತಾ ಈ ಒಂದು ಸೆಷನನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. See you later. Thank you.